ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಿಮ್ಗೆ ಗೊತ್ತಿರ್ಬೋದು, ನೀವು ಹಲವಾರು ಸಂಚಿಕೆಗಳನ್ನು ವೀಕ್ಷಣೆ ಮಾಡ್ತಿದ್ರೆ ನಾವು ಈಗ ಕೊಡಗು ಜಿಲ್ಲೆಗೆ ಬಂದಿದ್ದೀವಿ. ಇಲ್ಲಿ ಕಾಫಿ, ಏಲಕ್ಕಿ, ಕಾಳುಮೆಣಸು ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಕೂಡ ನಮ್ಮ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಅಂಕೇಗೌಡ ಸರ್ ಅವರು ಶ್ರೀ ಮೊಹಮ್ಮದ್ ರಾಜ ಅವರ ತೋಟಕ್ಕೆ ಕರ್ಕೊಂಬಂದರು. ಇವರು ಒಂದು ಅದ್ಭುತವಾಗಿ ಕಾಳುಮೆಣಸು ಮಾಡ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ರು. ಹಾಗಾಗಿ ಇವತ್ತಿನ ಕಂತಿನಲ್ಲಿ ಶ್ರೀ ಮೊಹಮ್ಮದ್ ರಾಜ ಅವ್ರನ್ನ ಮಾತಾಡಿಸಿ ಇವರು ಎಷ್ಟು ವರ್ಷಗಳಿಂದ ಕಾಳುಮೆಣಸನ್ನು ಬೆಳೀತಾ ಇದ್ದಾರೆ, ಮತ್ತು ಈಗ ಒಂದು ಕಾಳುಮೆಣಸು ಮಾಡಬೇಕಂದ್ರೆ ಇದರಲ್ಲಿ ನೆರಳಿನ ನಿರ್ವಹಣೆ ಯಾವ ರೀತಿ ಮಾಡ್ತಾರೆ, ಇದರಲ್ಲಿ ಏನೇನೆಲ್ಲ ಚಾಲೆಂಜಸ್ಗಳು ಬರ್ತವೆ. ಆಮೇಲೆ ಈಗ ಮಲೆನಾಡು ರೈತರಿಗೆ ನಾವು ಕೇಳಿದ್ರೆ ಸರ್ ಕಾಳುಮೆಣಸು ಅಂತ ಅಂದಾಗ ಸರ್ ವರ್ಷಕ್ಕೆ ಸ್ವಲ್ಪ ಹೋಗುತ್ತೆ, ಮತ್ತು ಅದನ್ನು ಮರು ನಾಟಿ ಮಾಡಬೇಕು, ಇಲ್ಲೆಲ್ಲ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಆಮೇಲೆ ಕೂಲಿ ಆಳುಗಳು ಸಿಗೋದಿಲ್ಲ, ಅದಕ್ಕೆ ಆದ ಒಂದು ಪರಿಣಿತರಿರುವಂತಹ ಆಳುಗಳು ಬೇಕು ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ, ಈಗ ಒಂದು ಸಲ ನಾವು ಕಾಳುಮೆಣಸನ್ನು ಕಟಾವು ಮಾಡಿದ್ಮೇಲೆ ಅದು ಕಾಯಿ ಕಟ್ಟಿ ಇನ್ನೂ ಒಂದು ಸಲ ಹಾರ್ವೆಸ್ಟಿಂಗ್ ಬರೋವರೆಗೂ ಆ ಮಧ್ಯದಲ್ಲಿ ಏನೆಲ್ಲ ಸ್ಪ್ರೇಗಳನ್ನು ಮಾಡ್ತಾರೆ, ಗೊಬ್ಬರ ಹೆಂಗೆ ಕೊಡ್ತಾರೆ, ನೀರಿನ ನಿರ್ವಹಣೆ ಹೆಂಗೆ ಮಾಡ್ತಾರೆ, ಒಟ್ಟಾರೆಯಾಗಿ ಇವರ ಆರ್ಥಿಕತೆ ಏನು ಅನ್ನೋದರ ಕುರಿತು ಇವತ್ತಿನ ಕಂತಿನಲ್ಲಿ ಇವರನ್ನ ಕೇಳಿ ತಿಳಿದುಕೊಂಡು ಬರೋಣ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಧನ್ಯವಾದಗಳು. ಥ್ಯಾಂಕ್ಸ್ ಸರ್. ನಾವು ಭಾರತೀಯ ಸಾಂಬಾರ್ ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕೇಂದ್ರ ಅಪ್ಪಂಗಳಕ್ಕೆ ಹೋಗಿದ್ವಿ ಸರ್. ಅಲ್ಲಿರುವ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಅಂಕೇಗೌಡ ಸರ್ ಅವರು ನಿಮ್ಮ ಸಂಪರ್ಕ ಮಾಡಿಕೊಟ್ರು ಸರ್. ನೀವು ಒಂದು ಅದ್ಭುತವಾಗಿ ಕಾಫಿ ಮತ್ತೆ ಕಾಳುಮೆಣಸಿನ ತೋಟ ಮಾಡಿದೀರಾ ಅಂತ ನಮ್ಗೆ ಗೊತ್ತಾಯ್ತು. ಅದಲ್ಲದೆ ಬಹಳ ವರ್ಷಗಳಿಂದ ಅವರ ಸಂಪರ್ಕದಲ್ಲಿದ್ದೀರಾ, ಮತ್ತೆ ವೈಜ್ಞಾನಿಕವಾದ ಬೇಸಾಯ ಪದ್ಧತಿಯನ್ನ ನೀವು ಅಳವಡಿಕೆ ಮಾಡ್ಕೊಂಡಿದ್ದೀರಾ ಅಂತ ಅದನ್ನು ಹೇಳ್ತಾ ಇದ್ರು ಅವರು. ಹಾಗಾಗಿ ನೀವು ಯಾವ ರೀತಿಯ ಒಂದು ಕೃಷಿ ಮಾಡ್ತಾ ಇದ್ದೀರಾ ಅನ್ನೋದು ಕುರಿತು ಒಂದು ಮಾಹಿತಿಯನ್ನ ನಮ್ಮ ರೈತರಿಗೆ ನೀಡೋಣ ಸರ್. ಸರ್, ಮೊದಲನೇದಾಗಿ ಕೇಳೋದಾದ್ರೆ ನಿಮ್ಮ ಕೃಷಿ ಹಿನ್ನೆಲೆ ಹೇಗೆ ಸರ್? ನೀವು ಮೂಲತಃ ಕೃಷಿಕರ ಅಥವಾ ಬೇರೆ? ನಾವು ಮೂಲತಃ ನಮ್ಮ ಅಜ್ಜನ ಕಾಲದಿಂದನೂ ಕೃಷಿಕರೇ. ನಮ್ಮ ಅಜ್ಜ ಸ್ಕೂಲ್ ಟೀಚರ್ ಆಗಿದ್ರು. ಅವರು ಸ್ಕೂಲ್ ಟೀಚರ್ ಕೆಲಸ ಮಾಡ್ಕೊಂಡು ಕೃಷಿನೂ ಮಾಡ್ತಾ ಇದ್ರು. ಕಾಫಿ ತೋಟ ಮಾಡ್ತಾ ಇದ್ರು, ಗದ್ದೆನೂ ಮಾಡ್ತಾ ಇದ್ರು, ಇವೆರಡು ಮಾಡ್ತಾ ಇದ್ರು. ಆಮೇಲೆ ಕಿತ್ಲೆ ಎಲ್ಲ ಮೊದಲೆಲ್ಲ ಕಿತ್ಲೆ ಎಲ್ಲ ಇತ್ತು, ಅದೆಲ್ಲ ಮಾಡ್ತಾ ಇದ್ರು ನಮ್ಮ ಅಜ್ಜ. ಆಮೇಲೆ ನಮ್ಮ ಅಜ್ಜ ಆದ್ಮೇಲೆ ನಮ್ಮ ತಂದೆನೂ 100% ಪೂರ್ತಿ ಕೃಷಿನಲ್ಲೇ. ಅವರು ಏನು ಜಾಬಿಗೂ ಹೋಗಿಲ್ಲ, ಎಲ್ಲಿಗೂ ಹೋಗಿಲ್ಲ. ನನ್ನ ಡಿಗ್ರಿ ಮುಗಿದ ತಕ್ಷಣ ನಾನು ಒಂದು ರೆಸ್ಯೂಮೇನೂ ಹಾಕಿಲ್ಲ, ಸೀದಾ ನಾನು ಕೃಷಿಗೆ ಬಂದಿರೋದು ಡೈರೆಕ್ಟ್. ಬೇರೆ ಕಡೆ ಎಲ್ಲೂ ಒಂದ್ ದಿವಸನೂ ಜಾಬಿಗೂ ಅಪ್ಲಿಕೇಶನ್ ಹಾಕಿಲ್ಲ, ಹೋಗಿಲ್ಲ. ಸರ್, ಈಗ ತಂದೆಯವರು ಏನ್ ಕೃಷಿ ಮಾಡ್ತಾ ಇದ್ರು ಸರ್? ಅಂದ್ರೆ ಬರೀ ಮೊದ್ಲಿಂದನೂ ಈ ಕಾಫಿ ಕಾಳುಮೆಣಸು ಇತ್ತ ಅಥವಾ ಭತ್ತ ಸಾಂಪ್ರದಾಯಿಕ ಬೆಳೆ ಆ ರೀತಿ? ಭತ್ತಕ್ಕೆ ಬೇರೆ ಜಾಗ ಇದೆ, ಅದು ಗದ್ದೆ ಜಾಗ. ಅಲ್ಲಿ ಭತ್ತ ಬೆಳಿತಾ ಇದೀವಿ ನಾವು, ಅಜ್ಜನ ಕಾಲದಿಂದಾನು ಬೆಳಿತಾ ಇದೀವಿ. ಕಾಫಿ ತೋಟ ಮತ್ತೆ ಕಾಳುಮೆಣಸು ಮೊದಲು ನಮ್ಮ ಅಜ್ಜನ ಕಾಲದಲ್ಲಿ ಇತ್ತಿಲ್ಲ ಅಷ್ಟು. ನಮ್ಮ ತಂದೆ ಕಾಲದಲ್ಲಿ ಕಾಳುಮೆಣಸಿಗೆ ಬಂದಿದ್ವಿ. ಆಮೇಲೆ ಅದನ್ನ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ. ಓಕೆ ಸರ್. ಈಗ ಯಾವುದೇ ಒಂದು ನಿಮಗೆ ಇನ್ಫಾರ್ಮೇಶನ್ ಎಲ್ಲ ಮಾಹಿತಿ ಇತ್ತು ನಿಮ್ಗೆ ತೋಟದಲ್ಲಿ ಏನೇನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ? ನಾನು ಮಾಹಿತಿ ಏನಿತ್ತಿಲ್ಲ. ನನಗೆ ಮೊದಲನೇ ಗುರುವಾಗಿ ನಮ್ಮ ತಂದೆನೆ, ಅವರೇ ನನಗೆ ಪೂರ್ತಿ ಪಾಠ ಕಲಿಸಿದ್ರು. ಆಮೇಲೆ ಸ್ವಲ್ಪ ನಾವು ವಯಸ್ಸಾಯಿತು, ದೊಡ್ಡವನಾದ್ಮೇಲೆ ನಾವೆಲ್ಲ ಸೇರಿ ಏನಾಯ್ತು, ನಮಗೆ ಅಂಕೇಗೌಡರು ಸಿಕ್ಕಿದ್ರು. ಅವ್ರ ಹತ್ರ ತುಂಬ ನಾಲೆಜ್ ತಗೊಂಡ್ವಿ. ನಮ್ಮ ತಂದೆದು ಏನು ಬೇಸಿಕ್ ನಾಲೆಜ್ ಇತ್ತು, ಕಾಫಿಗೆ ಏನು ಮಾಡಬೇಕು ಅಷ್ಟು ಬೇಸಿಕ್ ಇತ್ತು. ನ್ಯೂಟ್ರಿಷನ್ ಬಗ್ಗೆ ಏನು ಗೊತ್ತಿತ್ತಿಲ್ಲ, ಸುಣ್ಣ ಯಾವಾಗ ಹಾಕಬೇಕು ಗೊತ್ತಿತ್ತಿಲ್ಲ, ಮಣ್ಣು ಪರೀಕ್ಷೆ ಹೇಗೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ, ಯಾವ ಸ್ಪ್ರೇ ಏನಕ್ಕೆ ಯಾವ ಸ್ಪ್ರೇ ಮಾಡಬೇಕು, ಎಲೆ ರೋಗಕ್ಕೆ ಏನು ಸ್ಪ್ರೇ ಮಾಡಬೇಕು, ಇಂಥದ್ದು ಸ್ವಲ್ಪ ಗೊತ್ತಿತ್ತು, ಬಾಕಿ ತುಂಬ ಗೊತ್ತಿರಲಿಲ್ಲ. ಅದೆಲ್ಲ ನಮಗೆ ಅಂಕೇಗೌಡ ಸರ್ರು, ವೇಣುಗೋಪಾಲ್ ಸರ್ರು, ಹೊಂಕ್ರಳ್ಳಿ ಧರ್ಮರಾಜ್ ಸರ್ರು, ಇಂಥವ್ರ ಹತ್ರ ನಾವು ತುಂಬ ಕಲ್ತಿದ್ವಿ. ಇವಾಗಲೂ ಭತ್ತ ಬೆಳೀತಾ ಇದ್ದೀರಾ ಸರ್? ಬೆಳೀತಾ ಇದೀವಿ. ಭತ್ತದಲ್ಲಿ ನಮಗೆ 2 ಸತಿ ಪ್ರೈಸ್ ಬಂದಿದೆ. ಒಂದು ತಾಲೂಕ್ ಲೆವೆಲ್ ಸೆಕೆಂಡ್ ಪ್ರೈಸ್ ಬಂದಿದೆ, ಒಂದು ಡಿಸ್ಟಿಕ್ ಲೆವೆಲ್ ಸೆಕೆಂಡ್ ಪ್ರೈಸ್ ಬಂದಿದೆ. ಇನ್ನು ಬೆಳೀತಾ ಇದೀವಿ. ಈಗ ಒಟ್ಟು ಎಷ್ಟು ಎಕರೆ ಭೂಮಿಯಲ್ಲಿ ಯಾವ ಬೆಳೆಗಳಿದಾವೆ ಸರ್? ನಮ್ದು ಟೋಟಲ್ 20 ಎಕರೆ ಭೂಮಿ. 20 ಎಕರೆ ಭೂಮಿನಲ್ಲಿ 1.5 ಎಕರೆ ಭತ್ತ ಬೆಳಿತೀವಿ. ಇನ್ನು 18 ಎಕರೆಯಲ್ಲಿ 3 ಎಕರೆ ರೋಬಸ್ಟಾ ಇದೆ, 15 ಎಕರೆ ಅರೇಬಿಕಾ ಇದೆ. ರೋಬಸ್ಟಾ ಅರೇಬಿಕಾ ಬ್ಯಾಲೆನ್ಸ್ ಅಲ್ಲ, ಅದು ಬೇರೆ ಪ್ಲಾಟ್ ಇದೆ. ರೋಬಸ್ಟಾ ಬೇರೆ ಪ್ಲಾಟ್ ಇದೆ, ಅರೇಬಿಕಾ ಬೇರೆ ಪ್ಲಾಟ್ ಇದೆ. ಇದು ಮೊದಲಿನ ಹಿಡ್ದಾನು ಅರೇಬಿಕಾ ರೋಬಸ್ಟಾ 2 ತಳಿಗಳೇ ಇದ್ವು.
ಹಾ ಇತ್ತು. ರೋಬಸ್ಟಾ ನಾವು ಈ ವರ್ಷ 9 ವರ್ಷದಿಂದ ರೋಬಸ್ಟಾ ಹಾಕಿದೀವಿ. ನಮ್ದು ಫುಲ್ ಪ್ರಾಪರ್ ಅರೇಬಿಕಾ ಪ್ಲಾಂಟರ್ ನಾವು. ಒಂದು ಈ 3 ಎಕರೆ ಒಂದು ಖಾಲಿ ಜಾಗ ಇತ್ತು ನಮ್ದು, ಅದಕ್ಕೆ ರೋಬಸ್ಟಾ ಹಾಕಿದ್ವಿ ನಾವು. ಈಗ ರೋಬಸ್ಟಾ ಅಥವಾ ಕಾಫಿ ಹಾಕ್ಬೇಕಾದ್ರೇನೆ ಈಗ ನೆರಳು ಮಾಡಿದ್ರ ಅದಕ್ಕೆ? ಅದು ಖಾಲಿ ಜಾಗ ಇತ್ತು, ಅದಕ್ಕೆ ಮೊದಲೇ ಹಾಲ್ವಾಣ ಹಾಕಿದ್ವಿ. ಆಮೇಲೆ ಸಿಲ್ವರ್ ಮರ ಎಲ್ಲ, ಬೇರೆ ಮರ, ಕಾಡು ಮರ ಎಲ್ಲ ಸ್ವಲ್ಪ ನೆಟ್ಟಿ ಅದು ಎಲ್ಲ ಜೊತೆಗೆ ಬೆಳೆಸ್ಕೊಂಡು ಬರ್ತಾ ಇದೀವಿ ಆ ಬ್ಲಾಕ್ ಅಲ್ಲಿ. ಇದ್ರಲ್ಲಿ ಹಳೆ ತೋಟನೇ ಇದು. ಇದ್ರಲ್ಲಿ ಕಾಡು ಮರ ಎಲ್ಲ ಮೊದಲೇ ಇತ್ತು. ಎಲ್ಲಾದ್ರೂ ಸತ್ತೋಗಿರೋದ್ ಮರದ ಜಾಗದಲ್ಲಿ ಬೇರೆ ಮರ ಹಾಕಿದೀವಿ ಅಷ್ಟೇ. ಸರ್, ಈಗ ಕಾಳು ಮೆಣಸಿಗೆ ಇಲ್ಲಿ ಮೆಜಾರಿಟಿ ನಾವು ನೋಡ್ತಿರಂಗೆ ಎಲ್ಲ ಮಿಕ್ಸ್ ಇದೆ ಅದು. ಎಲ್ಲ ಮಿಕ್ಸ್ ಇದೆ. ಸಿಲ್ವರ್ ಓಕ್ ಅಂದ್ರೆ ಜಾಸ್ತಿ ಯಾವ್ದು ಇದೆ ಸರ್? ಸಿಲ್ವರ್ ನಮ್ ಕಾಡು ಮರನೂ ಇದೆ, ಸಿಲ್ವರ್ ಮರನೂ ಇದೆ. ಹೋಗಿದ್ದ ಜಾಗದಲ್ಲೆಲ್ಲ ಮೊದ್ಲು ಸಿಲ್ವರ್ ಹಾಕಿದ್ವಿ. ಈಗ ಮತ್ತೆ ಸಿಲ್ವರ್ ಸ್ವಲ್ಪ ಕಮ್ಮಿ ಮಾಡ್ತಾ ಇದೀವಿ ಹಾಕೋದು, ಕಾಡು ಮರ ಹೋಗ್ತಾ ಇದೀವಿ. ಓಕೆ, ಅದು ಏನಕ್ಕೆ ಸರ್? ಏನಕ್ಕೆ ಆ ರೀತಿ? ಸಿಲ್ವರ್ ಮರಕ್ಕೆ ರೋಗನೂ ಬರ್ತಾ ಇದೆ, ಸತ್ತೋಗ್ತಾ ಇದೆ. ಸಿಲ್ವರ್ ಮರ ಸ್ವಲ್ಪ ಹಂತಕ್ಕೆ ಬಂದು ಸಾಯ್ತಾ ಇದೆ. ಬೇರೆ ಮರ ಅಂದ್ರೆ ಆಮೇಲೆ ಗಾಳಿಗೆ ತುಂಬಾ ಅಲ್ಲಾಡಿ ಬೀಳಿಗೆ ತೊಂದರೆ ಮಾಡುತ್ತೆ. ರೋಗ ಬೇಗ ಹರಡುತ್ತೆ. ಅದ್ರಲ್ಲಿ ಅಲ್ಲಾಡಿ ಬಡ್ಡೆಯಲ್ಲಿ ನೀರು ಹೋಗಿ ಅದು ಡಿಸೀಸ್ ಬಂದು ಸಾಯುತ್ತೆ. ಅದೇ ಕಾಡು ಮರ ಅಂದ್ರೆ ತುಂಬಾ ಅಲ್ಲಾಡಲ್ಲ, ಅದರಲ್ಲಿ ಮಣ್ಣು ಏನು ಡಿಸ್ಟರ್ಬ್ ಆಗಲ್ಲ. ಹಾಗಾಗಿ ಅದರಲ್ಲಿ ಕಾಡು ಮರ ಹೋಗ್ತಾ ಇದೀವಿ. ಅದ್ರಲ್ಲೂ ನೇರ್ಲೆ ಮರ, ಗರ್ಗೆ ಮರ, ಇಂಥ ಮರ ಹೋಗ್ತಿದೀವಿ. ಈಗ ಈ ಕಾಳು ಮೆಣಸಿಗಂತೂ ನೆರಳು ಬೇಕು ಸರ್. ಇದು ಹೆಂಗಿದ್ರು ಒಂದು ಸಪೋರ್ಟ್ ಬೆಳೆಯಾಗಿ ಸಪೋರ್ಟಿಗೆ ಬೇಕು. ಎಷ್ಟು ಈಗ ಜಾಸ್ತಿ ನಿಮ್ ಪ್ರಕಾರ ನೀವು ಹೇಳಿದ್ರಿ ಸಾಕಷ್ಟು ಕಾಡು ಮರಗಳಿದಾವೆ, ಸಿಲ್ವರ್ ಓಕ್ ಇದೆ, ಬೇರೆ ಬೇರೆ ಗರ್ಗಿ ಮರಗಳೆಲ್ಲ ಹಾಕೊಂಡಿದ್ರೆ, ಇದ್ರಲ್ಲಿ ನಿಮ್ಗೆ ಸಪೋರ್ಟಿಂಗ್ ಬೆಳೆಯಾಗಿ ಯಾವ್ದು ಬೆಸ್ಟ್ ಅನ್ಸುತ್ತೆ? ಯಾವ್ದು ಮರ ಕಾಳು ಮೆಣಸಿಗೆ ಹಬ್ಬಕ್ಕೆ? ಕಾಳು ಮೆಣಸು ಹಬ್ಬಕ್ಕೆ ಗರ್ಗೆ ಮರ ತುಂಬಾ ಚೆನ್ನಾಗಿದೆ. ಅದು ಸ್ಟ್ರೈಟ್ ಹೋಗುತ್ತೆ, ಗಟ್ಟಿನೂ ಬರುತ್ತೆ. ನೆಕ್ಸ್ಟ್ ಫ್ಯೂಚರ್ ಸೇಲಿಗೂ ಚೆನ್ನಾಗಿದೆ. ಫಾಸ್ಟ್ ಗ್ರೋತ್ ಫಾಸ್ಟ್ ಇದೆ. ಬೇರೆ ಕಾಡು ಮರ ಎಲ್ಲ ಸ್ವಲ್ಪ ಸ್ಲೋ ಆಗಿ ಬೆಳೆಯುತ್ತೆ, ಇದು ಸ್ವಲ್ಪ ಫಾಸ್ಟ್ ಆಗೂ ಬೆಳೆಯುತ್ತೆ. ಸರ್, ಈಗ ಕೆಲವೊಬ್ಬರು ರೈತರು ನಾವು ಒಂದೊಂದು ಪ್ಲೇಸ್ ಅಲ್ಲಿ ಕೇಳಿದ್ವಿ, ಸರ್ ಸಿಲ್ವರ್ ಎಲ್ಲ ನಾವು 6 ಅಡಿಗೆಲ್ಲ 7 ಅಡಿಗೆಲ್ಲ ಹಾಕಿ ಅದು ಸುಮ್ನೆ ಎಷ್ಟೋ ಒಂದ್ 7-8 ವರ್ಷದಲ್ಲಿ ಎಷ್ಟು ಬರುತ್ತೆ ಅಷ್ಟು ತೆಕ್ಕೊಂಡು ಮೇನ್ ನಮ್ ಸಿಲ್ವರ್ ಓಕ್ ನ ಮಾರಿದ್ರೆ ಮರದಲ್ಲಿ ದುಡ್ಡು ಬರುತ್ತೆ ಅಂತ ಹೇಳ್ತಾ ಇದಾರೆ ಸರ್. ಈಗ ಹೌದು, ಸ್ವಲ್ಪ ಜನ ಹೇಳ್ತಾರೆ. ಈಗ ನಮ್ದು ಒಂದು ಮರದಲ್ಲಿ ಆ ಸಿಲ್ವರ್ ಮರ ಕಟ್ ಮಾಡಿ ಮಾರೋ ಅಷ್ಟು ದುಡ್ಡು ಒಂದ್ ಮೆಣಸು ಬೀಳ್ ಕೊಟ್ಬಿಡುತ್ತೆ ಪ್ರತಿ ವರ್ಷ. ಅಷ್ಟು ಒಂದ್ ಮರ ಸಿಲ್ವರ್ ಮರ ನಾವು ಕಟ್ ಮಾಡಿ ಮಾರ್ತೀವಲ್ಲ, ಅಷ್ಟೇ ದುಡ್ಡು ಒಂದು ಬೀಳಲ್ಲಿ 1 ವರ್ಷದಲ್ಲಿ ಮೆಣಸು ಕುಯ್ದು ನಾವು ಮಾರ್ಬೋದು. ಅದಕ್ಕೆ ಕಟ್ ಮಾಡೋದು ಪ್ರಯೋಜನ ನಮ್ ಲೆಕ್ಕದಲ್ಲಿ ಅದು ಸರಿಯಲ್ಲ. ಮೆಣಸು ಇದ್ರೆ ಪ್ರತಿ ವರ್ಷ ಅಷ್ಟು ದುಡ್ಡು ತಗೋಬಹುದು ನಾವು ಮೆಣಸಲ್ಲಿ. ಅಂದ್ರೆ ಪ್ರಾಪರ್ ಆಗಿ ವೈಜ್ಞಾನಿಕವಾಗಿ ಎಷ್ಟು 12 ಅಡಿ ಏನು ವೈಜ್ಞಾನಿಕವಾಗಿ ರೆಕಮೆಂಡ್ ಮಾಡ್ತಾರೆ ಹೊಸದಾಗಿ ಮಾಡೋದಾದ್ರೆ, ಆ ರೀತಿ ಮಾಡ್ತಾ ಹೋದ್ರೆ ಲಾಂಗ್ ಟರ್ಮ್ ಅಲ್ಲಿ ಸಿಲ್ವರಿಗೂ ಬೆಲೆ. ಹೌದು, ವರ್ಷ ನಾವು ಕಾಳು ಮೆಣಸಲ್ಲಿ ದುಡ್ಡು ಮಾಡ್ಬೋದು. ಒಳ್ಳೇದು, ಒಳ್ಳೆ ರೇಟು ಇದೆ ಈಗ, ಹಾಗಾಗಿ ಮಾಡ್ಬೋದು. ಸರ್, ಈಗ ಇಷ್ಟೊಂದು ನೀವು ಬೇರೆ ಕಾಡು ಜಾತಿದೆಲ್ಲ ಹೇಳಿದ್ರಲ್ಲ, ಅದರಲ್ಲಿ ನಿರ್ವಹಣೆ ಸರ್, ನೆರಳು ನಿರ್ವಹಣೆ ಆಗಿರ್ಬೋದು, ತೊಂಗೆಗಳು ಮುರಿದು ಬೀಳೋದಾಗಿರ್ಬೋದು, ಎಲೆ ಬೀಳೋದಾಗಿರ್ಬೋದು, ಯಾಕಂದ್ರೆ ನಾವು ಅಂತರ ಬೆಳೆ ಒಳಗಡೆ ಕಾಫಿ ಹಾಕಿರ್ತೀರ, ಅದರಿಂದ ಏನಾದ್ರು ತೊಂದರೆ ಆಗತ್ತಾ? ಅಂದ್ರೆ ಯಾವ್ದು ಈಸಿ ಹ್ಯಾಂಡ್ಲಿಂಗ್ ಮಾಡೋಕೆ? ತೊಂದರೆ ಏನಿಲ್ಲ ಸರ್. ಪ್ರತಿ ವರ್ಷ ನಾವು ಶೇಡ್ ಲ್ಯಾಪಿಂಗ್ ಮಾಡ್ತೀವಿ, ಅಂದ್ರೆ ಮರ್ಗಸಿ ತರ ಮಾಡ್ತೀವಿ. ಪ್ರತಿ ವರ್ಷ ಮಾಡೋದ್ರಿಂದ ದೊಪ್ಪ ಕೊನೆ ಬರಲ್ಲ, ಸಣ್ಣ ಕೊನೆ ಇರುತ್ತೆ. ಮೇಲಿಂದ ಬೀಳುವಾಗನು ಏನು ಆಗಲ್ಲ. ಏನಾಗುತ್ತೆ ಅಂದ್ರೆ ಜುಲೈ ಆಗಸ್ಟ್ ಅಲ್ಲಿ ಹೆವಿ ಮಳೆ ಇರುತ್ತೆ, ಗಾಳಿನೂ ಜೋರ್ ಇರುತ್ತೆ. ಆ ಟೈಮಲ್ಲಿ ಏನೋ ಮುರ್ಕೋ ಬಿದ್ರೆ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ, ಅದು ಏನು ಮಾಡಕ್ಕಾಗಲ್ಲ. ಅದಿಷ್ಟೇ ಪ್ರಾಬ್ಲಮ್, ಅಷ್ಟೇ, ಏನಿಲ್ಲ. ಯಾವ್ದು ಗಿಡ ಹಾಕಿದ್ರು ಎಲ್ಲದಕ್ಕೂ ಆಲ್ಮೋಸ್ಟ್ ಅಷ್ಟಾದ್ರೂ ಮ್ಯಾನೇಜ್ಮೆಂಟ್ ಅನ್ನು ಮಾಡ್ಲೇಬೇಕು. ಓಕೆ ಸರ್. ಸರ್, ಈಗ ಕಾಳು ಮೆಣಸಿಗೆ ಬರೋದಾದ್ರೆ ಸರ್, ಈಗ ನಿಮ್ ತೋಟದಲ್ಲಿ ಎಲ್ಲ ಕಟಿಂಗ್ಸ್ ಇಂದ ತಂದು ಹಾಕಿರೋದ? ಹೌದು ಸರ್, ಕಟಿಂಗ್ಸ್ ಅಲ್ಲೇ ಹಾಕಿರೋದು. ಒಂದು 2-3 ವರ್ಷದಿಂದ ಈಗ ಆರ್ಥೋಟ್ರೋಪಿಕ್ ಅಂತ ಬಂದಿದೆ. ನಾನು ಕೇಳಿರೋದು ಒಂದು 4-5 ವರ್ಷದಿಂದ ಕೇಳಿದ್ದೀನಿ. ಆರ್ಥೋಟ್ರೋಪಿಕ್ ಮಾಡ್ತಾ ಇದೀವಿ, ಈಗ ಬಾಸ್ಕೆಟ್ ಮಾಡ್ತಾ ಇದೀವಿ. 2ರಿಂದನೂ ಮಾಡ್ತೀವಿ. ಅಂದ್ರೆ ಈಗ ಸದ್ಯ ಈಗ ನೀವು ನಾಟಿ ಮಾಡಿರೋದು, ಈಗ ನಾವು ಸ್ವಲ್ಪ ಜನ ಏನ್ ಮಾಡ್ತಾರೆ, ಬೀಳ್ ಅಲ್ಲೇ ಕಟ್ ಮಾಡ್ಬಿಟ್ಟು ಅಲ್ಲೇ ನೆಟ್ಬಿಡ್ತಾರೆ, ಉದ್ದ ನೆಟ್ತಾರೆ. ಅದು ಮಾಡ್ತಾ ಇಲ್ಲ ನಾವು. ಅದ್ರಲ್ಲಿ ಸಕ್ಸಸ್ ರೇಟ್ ತುಂಬಾ ಕಮ್ಮಿ ಇದೆ. ಕ್ಲೈಮೇಟ್ ಚೆನ್ನಾಗಿದ್ರೆ ಅದು ಚೆನ್ನಾಗಿ ಬಂದ್ಬಿಡುತ್ತೆ. ಸ್ವಲ್ಪ ಕ್ಲೈಮೇಟ್ ಡಿಫ್ರೆನ್ಸ್ ಆಯ್ತು ಅಂದ್ರೆ ಸತ್ತೋಗ್ಬಿಡುತ್ತೆ, ಬೇಗ ಸಕ್ಸಸ್ ಬರಲ್ಲ. ಇದ್ರಲ್ಲಿ ಅಂದ್ರೆ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಒಂದು 80% ಸಕ್ಸಸ್ ಸಿಗುತ್ತೆ. ಸರ್, ಈಗ ಯಾವ ತಳಿಗಳು ನೀವು ಇಲ್ಲಿ ಹಾಕಿದ್ದೀರಾ ಸರ್? ಒಟ್ಟು ನಮ್ದು ಫಸ್ಟ್ ಬರೀ ಇದ್ದಿದ್ದೆ ಪನ್ನೀರ್ 1. ಅದ್ರ ಜೊತೆಗೆ ನಮ್ಮ ತೋಟದಲ್ಲಿ ಇದ್ದಿದ್ದು ಒಂದು ವೆರೈಟಿ ಇತ್ತು,
ಈಗ ಜನ ಎಲ್ಲ R1 ರಜಾ1 ಅಂತ ಹೆಸರು ಹೇಳ್ತಾ ಇದ್ದಾರೆ, ಅದೇ ಹೆಸರು ಬಂದ್ಬಿಟ್ಟಿದೆ ಅದಕ್ಕೆ. ಅದೊಂದು ನೋಡಿದ್ವಿ, ಅದು ಅಬ್ಸರ್ವ್ ಮಾಡಿದಾಗ ಅದು ಎಲ್ಲ ಕ್ಲೈಮೇಟಿಗೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಮಳೆ ಜಾಸ್ತಿ ಇದ್ರೂ ಸೆಟ್ ಆಗ್ತಾ ಇದೆ, ಬಿಸಿಲು ಜಾಸ್ತಿ ಇದ್ರೂ ಸೆಟ್ ಆಗ್ತಾ ಇದೆ. ಆಮೇಲೆ ಪ್ರತಿ ವರ್ಷ ಕನ್ಸಿಸ್ಟೆಂಟ್ ಕ್ರಾಪ್ ಕೊಡ್ತಾ ಇದೆ. ಯಾಕಂದ್ರೆ ನೀವು ಪಣಿಯೂರು ಒಂದ್ ಜೊತೆ ಕಂಪೇರ್ ಮಾಡಿರ್ತೀರ. ಕ್ರಾಪ್ ಕೊಡ್ತಾ ಇದೆ. ಪಣಿಯೂರಿಗೆ ಹೋಲ್ಸಕ್ ಆಗಲ್ಲ. ಅದು ನಾವು ಪಣಿಯೂರಲ್ಲಿ ನಾವು ಒಂದು ವರ್ಷಕ್ಕೆ ಒಂದು ಮರ ಇದೆ, ಅದರಲ್ಲಿ 197 kg ಹಸಿರು ಕಾಳು ಮೆಣಸು ಕುಯ್ದಿದೀವಿ ಪಣಿಯೂರಲ್ಲಿ. ಅದು ಈ ವೆರೈಟಿನಲ್ಲಿ, ಬೇರೆ ವೆರೈಟಿನಲ್ಲಿ ಕುಯ್ಯಕ್ ಆಗೋದಿಲ್ಲ. ಪಣಿಯೂರು ಚಾಂಪಿಯನ್ ವೆರೈಟಿ ಅದು ಒಳ್ಳೆ. ಅದು ಒಂದು 50% ಇಟ್ಟಿದೀವಿ. ಈಗ ಒಂದು 3-4 ವರ್ಷದಿಂದ ನಾವು ತೇವಂ ಹಾಕಿದೀವಿ, ಸ್ವಲ್ಪ ಪಣಿಯೂರ್ 2 ಹಾಕಿದೀವಿ, ಪಣಿಯೂರ್ 3 ಹಾಕಿದೀವಿ, ಜೀರಿಗೆ ಮುಂಡ ಹಾಕಿದೀವಿ. ಈ ತರ ವೆರೈಟೀಸ್ ಹಾಕ್ತಾ ಇದೀವಿ. ಒಟ್ಟಿನಲ್ಲಿ ಚಾಂಪಿಯನ್ ತಳಿ ಅಂತ ಹೇಳಿದ್ರೆ ಪಣಿಯೂರು ಒಂದೇ. ಮತ್ತೆ ಪಣಿಯೂರು 2 ತೇವಂ ಅದೆಲ್ಲ ಹೆಂಗ್ ಅನ್ಸತ್ತೆ ಸರ್ ನಿಮ್ಗೆ? ಅದು ಈಗ ರೀಸೆಂಟ್ ಆಗಿ ಹಾಕಿರೋದು, ಆತರ ಕ್ರಾಪ್ ಇನ್ನು ಬಂದಿಲ್ಲ, ಬರ್ತಾ ಇದೆ. ನೆಕ್ಸ್ಟ್ ನೋಡ್ಬೇಕು. ಸದ್ಯಕ್ಕೆ ನಿಮ್ಮ ಹೆಸರಿನಲ್ಲಿ ಕರೆಯುವಂತದ್ದು ತಳಿ ಅದು ತುಂಬಾ ಚೆನ್ನಾಗಿದೆ ಸರ್. ಈಗ ನೋಡಿ, ವಿಶೇಷತೆ ಏನಂದ್ರೆ ಸರ್, ಅದು ಈ ವರ್ಷದ ಕ್ಲೈಮೇಟಿಗೂ 100% ಬಂಪರ್ ಸೆಟ್ಟಿಂಗ್ ಆಗಿದೆ ಸರ್. ಅಂದ್ರೆ ಹೆಂಗಂದ್ರೆ ಸಮ್ಮರ್ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲು, ಮಳೆಗಾಲದಲ್ಲಿ ಫುಲ್ ಮಳೆ. ಈಗ ಎಲ್ಲದಕ್ಕೂ ಏನ್ ಕೆಲಸ ಮಾಡಿದೀವಿ ಅದೇ ಕೆಲಸ ಇದಕ್ಕೂ ಮಾಡಿದೀವಿ. ಬೇರೆದ್ರಲ್ಲಿ ಸೆಟ್ಟಿಂಗ್ ಕಮ್ಮಿ ಆಗಿದೆ, ದಾಟ್ಗಳಾಗಿದೆ, ಕೊತ್ತು ಗುಡ್ಡ ಆಗಿದೆ. ಇದು ಆತರ ಏನಾಗಿಲ್ಲ ಸರ್. ಬಂಪರ್ ಸೆಟ್ಟಿಂಗ್ ಆಗಿದೆ, ಕೊತ್ತು ಫುಲ್ ಸೆಟ್ ಆಗಿದೆ, ಲೆಂತ್ ಚೆನ್ನಾಗಿ ಬಂದಿದೆ. ಇದು ಒಂದು ಬೆಳೆ ಅಂತೂ ಬಹಳ ವರ್ಷದಿಂದ ತಗೊಂತಾ ಇದೀವಿ ಸರ್. ಆಮೇಲೆ ಒಂದು ಮಾರ್ಕ್ ಮಾಡಿದೀವಿ ಸ್ವಲ್ಪ ಗಿಡ, ನಾವು ಅಬ್ಸರ್ವೇಷನ್ ಮಾಡ್ತಾ ಇದೀವಿ, ರೆಕಾರ್ಡ್ಸ್ ಮಾಡ್ತಾ ಇದೀವಿ. ಚೆನ್ನಾಗಿ ಬರ್ತಾ ಇದೆ. ಅದ್ರದ್ದು ಲೀಟರ್ ವೇಟ್ ಏನಾದ್ರು ಮಾಡಿದ್ರೆ? ಲೀಟರ್ ವೇಟ್ ಸ್ವಲ್ಪ ಕಮ್ಮಿ ಇದೆ ಸರ್. ಅದು 480 to 500 ಬರುತ್ತೆ. ಸ್ವಲ್ಪ ಕ್ರಾಪ್ ಕಮ್ಮಿ ಇದ್ರೆ 500 ಬರುತ್ತೆ, ಕ್ರಾಪ್ ಜಾಸ್ತಿ ಇದ್ರೆ 480 ಬರ್ತಾ ಇದೆ. ಒಂದು 20 ಅಡಿ ಬೀಳಲ್ಲಿ ನಾವು 32 kg ಗ್ರೀನ್ ತನಕ ಕುಯ್ತಿದ್ದೀವಿ. ಕೆಜಿ ಕುಯ್ದಿದೀವಿ. ನೆಕ್ಸ್ಟ್ ಇಯರ್ ಒಂದು 10 kg 12 kg ಅಂತ ಆತರ ಏನಿಲ್ಲ, 22ರಿಂದ 27 kg ತನಕನೂ ಬರುತ್ತೆ ನೆಕ್ಸ್ಟ್ ಇಯರ್ಗೆ. ಕನ್ಸಿಸ್ಟೆನ್ಸ್ ಕ್ರಾಪ್ ಇದೆ, ಬರ್ತಾನೆ ಇದೆ. ಒಂದ್ಸಲ ಸ್ವಲ್ಪ ಕ್ಲೈಮ್ಯಾಟಿಕ್ ವೇರಿಯೇಷನ್ ತುಂಬಾ ಹಾರ್ಡಿಯಾಗಿ ತಡ್ಕೊಂಡಿದೆ. ಓಕೆ ಸರ್. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ, ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್, ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್, ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು,
ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ. ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು, ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಈಗ ನೀವು ಕಟಿಂಗ್ಸ್ನ ನಾಟಿ ಮಾಡ್ತೀರಾ ಈಗ ಸಿಲ್ವರ್ ಓಕ್ಗೆ. ಅದಾದ್ಮೇಲೆ ಏನೇನೆಲ್ಲ ಇದರಲ್ಲಿ ಬೇಸಾಯ ಕ್ರಮಗಳನ್ನ ಮಾಡ್ತೀರಾ ಸರ್? ಈಗ ನಾಟಿ ಮಾಡೋದು ಹೆಂಗೆ, ನೀವು ಹೆಂಗೆ? ನಾವು ಒಂದು ಆಳ ಗುಡ್ಡಿ ಮಾಡಲ್ಲ, ಸ್ವಲ್ಪ ಹೈಟ್ ಮಾಡ್ತೀವಿ. ಒಂದು ಅರ್ಧ ಅಡಿ ಹೈಟ್ ಮಾಡ್ಬಿಟ್ಟು ಆಮೇಲೆ ಗುಂಡಿ ತೆಗೆದು ಅದರಲ್ಲಿ ಮೆಣಸು ಕರೆಕ್ಟ್ ಮರಕ್ಕೆ ಹಬ್ಬ ಹಂಗೆ ಹಿಂಗ್ ತಿರುಗಿಸ್ಬಿಟ್ಟು ಮಣ್ಣು ಹಾಕ್ಬಿಟ್ಟು ತರ್ಗ್ ಮುಚ್ಚಿಬಿಡ್ತೀವಿ. ಸ್ವಲ್ಪ ಸ್ಲ್ಯಾಂಟ್ ಅಲ್ಲಿ ತರ್ಗ್ ಮುಚ್ಚಿಬಿಡ್ತೀವಿ. ಆಮೇಲೆ ಒಂದು 15 ದಿವಸ ಆದ್ಮೇಲೆ ಒಂದು ಫಂಗಿಸೈಡ್, ನಾವು ನರ್ಸರಿನೇ ಫಂಗಿಸೈಡ್ ಹಾಕ್ತಿವಿ. ಆಮೇಲೆ ಫಂಗಿಸೈಡು, ಆಮೇಲೆ ಗೊಬ್ಬರ ಸ್ವಲ್ಪ ಗ್ರೋತ್ ಆಗಕ್ಕೆ ಕೊಟ್ಕೊಂಡು ಬರ್ತೀವಿ. ಅಂದ್ರೆ ಕಾಂಪೋಸ್ಟ್ ಜೊತೆಗೆ ಕಾಂಪೋಸ್ಟ್ ಹಾಕ್ತಿವಿ. ಕಾಂಪೋಸ್ಟ್ ವರ್ಷಕ್ಕೆ ಒಂದ್ಸತಿ ಹಾಕ್ತಿವಿ. ಈ NPK, ಕ್ಯಾಲ್ಸಿಯಂ ನೈಟ್ರೇಟ್ ಅಂತ ಬರುತ್ತೆ, ಅದು ಹಾಕಿದ್ರೆ ಸ್ವಲ್ಪ ಫಾಸ್ಟ್ ಆಗಿ ಗ್ರೋತ್ ಆಗುತ್ತೆ. ಈಗ ಹಳೆ ತೋಟದಲ್ಲಿ ಹಾಕಿದಾಗ ಅದು ನೆರಳು ಜಾಸ್ತಿ ಇರೋದ್ರಿಂದ ಬೆಳೆಯಲ್ಲ. ಇದೊಂದು ಸ್ವಲ್ಪ ಅದ್ರಲ್ಲಿ ಗೊಬ್ಬರ ಎಲ್ಲ ಹಾಕಿ ಪುಷ್ ಮಾಡಿದ್ರೆ ಸ್ವಲ್ಪ ಬರುತ್ತೆ ಚೆನ್ನಾಗಿ. ಈಗ ಸ್ಟಾರ್ಟಿಂಗ್ ಯಾವ್ದು ಡ್ರೆಂಚಿಂಗ್ ಮಾಡ್ತೀರಿ ಸರ್? ಫಂಗಿಸೈಡ್ ನಾವು COC ಕೊಡ್ತೀವಿ. ಸ್ವಲ್ಪ ಡಿಸೀಸ್ ಕಾಣ್ತಾ ಇದೆ ಅಂದ್ರೆ ರೆಡಾಮಿಲ್ಗೆ ಹೋಗ್ತೀವಿ. ರೆಡಾಮಿಲ್ ಗೋಲ್ಡ್, ಮೆಟ್ಲಾಕ್ಸಿಲ್, ಮ್ಯಾಂಕೋಸೆಬ್. ಅದಾದ್ಮೇಲೆ ಸರ್, ಈಗ ನೀವು ಒಂದ್ಸಲ ನಾಟಿ ಮಾಡಿದ್ರಿ, ಅದಾದ್ಮೇಲೆ ಬಳ್ಳಿ ವರ್ಷದಿಂದ ವರ್ಷಕ್ಕೆ ಎಷ್ಟಡಿ ಹಪ್ತಾ ಹೋಗುತ್ತೆ ಸರ್? ಒಂದು 2 ಅಡಿ ಬರುತ್ತೆ ಸರ್ ಹಳೆ ತೋಟದಲ್ಲಿ. ಹೊಸ ತೋಟ ಮಾಡಿದ್ರೆ ಇನ್ನು ಜಾಸ್ತಿ ಬರುತ್ತೆ, ಜಾಸ್ತಿ 4 ರಿಂದ 5 ಅಡಿ ಬರುತ್ತೆ. ಆಮೇಲೆ ಕುಡಿ ಚೋಟದ 3 ಅಡಿಗೆ ಒಂದ್ಸತಿ ಚೂಯಿಡ್ತೀವಿ, ಒಂದು 5, 6, 7 ಅಡಿಗೆ ಒಂದ್ಸತಿ, ಒಂದ್ 3 ಸತಿ ಚೂಯಿಡ್ತೀವಿ. ಚೂಟಾಗ ಅದೇನಾಗುತ್ತೆ, ರೆಕ್ಕೆ ಹೊಡಿಯುತ್ತೆ. ಕೆಳಗಡೆಯಿಂದಾನೆ ರೆಕ್ಕೆ ಹೊಡೆದು ಕ್ರಾಪ್ ಕೆಳಗಡೆಯಿಂದಾನೆ ಕ್ರಾಪ್ ಬರಕ್ ಸ್ಟಾರ್ಟ್ ಆಗುತ್ತೆ. ಆ ಮರಕ್ಕೆ ಸುತ್ತ ಬರುತ್ತೆ. ವರ್ಷಕ್ಕೆ ಒಂದ್ 2 ಸತಿ ದಾರದ ಇದು ಸುತ್ಲಿ ದಾರ ಬರುತ್ತೆ, ಗನ್ನಿ. ಅದ್ರಲ್ಲಿ ಒಂದ್ ವರ್ಷಕ್ಕೆ 2 ಸತಿ ಕಟ್ತೀವಿ. ಅದನ್ನೇನ್ ಬಿಚ್ಚಲ್ಲ, ಅದ್ ಹಂಗೆ ಕುಂಭ ಹಿಡಿದು ಹೋಗ್ಬಿಡುತ್ತೆ. ಭೂಮಿ ಎಷ್ಟು ಎಕರೆ ಇದೆ? ನಮ್ದು ಇದು 15 ಎಕರೆ ಅರೇಬಿಕಾ ಬ್ಲಾಕ್, ಒಂದೇ ಬ್ಲಾಕ್, ಸಿಂಗಲ್ ಬ್ಲಾಕ್ 15 ಎಕರೆ. ಎಷ್ಟು ಬೋರ್ವೆಲ್ ಇದಾವೆ? ಅದಕ್ಕೆ ಏನ್ ನೀರಾವರಿ ವ್ಯವಸ್ಥೆ? ನಮ್ಗೆ ನೀರಾವರಿ ಅಂದ್ರೆ ಬೋರ್ವೆಲ್ ಇರೋದು 2 ಬೋರ್ವೆಲ್ ಇದೆ, ಒಳ್ಳೆ ನೀರಿದೆ. ನಾವು QRC ಮಾಡಿದೀವಿ, ಸ್ಪಾಟ್ ಜೆಟ್ ತರ. 18 ರಿಂದ 20 ಜೆಟ್, ಹತ್ರ 20 ರಿಂದ 22 ಜೆಟ್ ರನ್ ಆಗುತ್ತೆ. ದೂರ ಅಂದ್ರೆ 18 ಜೆಟ್ ರನ್ ಆಗ್ತಾ ಇದೆ. ಎಷ್ಟು ಯಾವಾಗ ನೀರು ಕೊಡ್ತೀರಾ ಸರ್ ಈಗ, ಸ್ಪೆಷಲಿ ಕಾಳು ಮೆಣಸಿಗೆ? ನಾವು ಅರೇಬಿಕಾಗೆ ಮಾರ್ಚ್ 15 ಮೇಲೆ ಗಿಡದ ಪರಿಸ್ಥಿತಿ ಹೇಗಿದೆ, ಸ್ಟ್ರೆಸ್ ಆಗಿದೆಯಾ, ಮೊಗ್ಗು ಚೆನ್ನಾಗಿ ಮೆಚ್ಯೂರ್ ಆಗಿದೆಯಾ ಎಲ್ಲ ನೋಡ್ಕೊಂಡು ನೀರು ಬ್ಲಾಸಮ್ ಕೊಡ್ತೀವಿ ಅರೇಬಿಕಾಗೆ. ಅದು ಬ್ಲಾಸಮ್ ಆದ್ಮೇಲೆ ಬ್ಯಾಕಿಂಗ್ ಕೊಡ್ತೀವಿ, ಗೊಬ್ಬರ ಹಾಕೊಂಡು ಬ್ಯಾಕಿಂಗ್ ಕೊಡ್ತೀವಿ. ಆಮೇಲೆ ನಾವು ಪೆಪ್ಪರಿಗೆ ಕಂಟಿನ್ಯೂಸ್ ಮಳೆ ಬರೋ ತನಕನು ಕಂಟಿನ್ಯೂಸ್ ನೀರು, ವಾರಕ್ಕೆ ಒಂದ್ಸತಿ ನೀರು ಕೊಡ್ತೀವಿ. ಈಗ ಮಾರ್ಚ್ 15 ನಂತರ ಕಾಳು ಮೆಣಸು ಕಟಾವ್ ಆಗತ್ತೆ. ಅದಾದ್ಮೇಲೆ ಎಷ್ಟು ದಿನ ಗ್ಯಾಪ್ ಆಗತ್ತೆ ಸರ್ ಅಲ್ಲಿಗೆ? ಅದು ಯಾಕಂದ್ರೆ ನಿಮ್ದು ಅರೇಬಿಕಾನು, ನಾವು ಕಾಫಿ ಕಟಾವು, ಮೆಣಸು ಕಟಾವು ಎಲ್ಲ ಆದ್ಮೇಲೆ ಒಂದು 15 ದಿವಸ ಗ್ಯಾಪ್ ಕೊಡ್ತೀರಾ? ಮರಗಸಿನೂ ಮಾಡಿರ್ತೀರಾ? ಮರಗಸಿನೂ ಆಗಿರುತ್ತೆ. ಹಾರ್ವೆಸ್ಟಿಂಗ್ ಪೆಪ್ಪರ್ ಕುಯ್ದಾದ ತಕ್ಷಣ, ಮೆಣಸು ಕುಯ್ದಾದ ತಕ್ಷಣ ಮರಗಸಿ ಸ್ಟಾರ್ಟ್ ಮಾಡ್ತೀವಿ. ಮರಗಸಿ ಸ್ಟಾರ್ಟ್ ಮಾಡ್ಕೊಂಡು ಅದು ಗಿಡ ಸ್ಟ್ರೆಸ್ ಆಗಿರೋ, ಕಾಫಿ ಗಿಡ ಸ್ಟ್ರೆಸ್ ಆಗಿರೋದು, ಮೊಗ್ಗು ಮೆಚೂರ್ ಆಗಿರೋದು ನೋಡ್ಕೊಂಡು 15 ದಿವಸ ಗ್ಯಾಪ್ ಅಲ್ಲಿ ಆಗುತ್ತೆ. ಆಗುತ್ತೆ ನೋಡ್ಕೊಂಡು ನಾವು ನೀರು ಕಾಫಿಗೆ ಅಂತ ನೀರು ಕೊಡ್ತೀವಿ, ಹೂ ಆಗಕ್ಕೆ. ಅದು ಹೂ ಆದ್ಮೇಲೆ ಒಂದು 15 ದಿವಸ ಬ್ಲಾಸಮ್ ಆಗಿ ಒಂದು 4-5 ದಿವಸ ಆದ್ಮೇಲೆ ಮತ್ತೆ ಬ್ಯಾಕಿಂಗ್ ಕಾಫಿ ಕೊಡ್ತೀವಿ. ಅದಕ್ಕೆ ಗೊಬ್ಬರ ಹಾಕೊಳ್ತೀವಿ, 19 ಗೊಬ್ಬರ ಹಾಕೊಂಡು ಕೊಡ್ತೀವಿ. ಆಮೇಲೆ ಕಂಟಿನ್ಯೂಸ್ ಆಗಿ ನೀರು ಕೊಡ್ತೀವಿ ಪೆಪ್ಪರಿಗೆ ಯೋಚನೆ ಮಾಡ್ಕೊಂಡು. ಅಲ್ಲಿಂದ ಮೇವರೆಗೂ ನೀರು ಕೊಡ್ತೀವಿ.
ಆಮೇಲೆ ಮಳೆ ಇತ್ತಂದ್ರೆ ಮಳೆ ಇತ್ತು ಅಂದ್ರೆ ಒಂದ್ ವಾರ ಗ್ಯಾಪ್. ಗ್ಯಾಪ್. ಮಳೆಯಲ್ಲಿ ಮಳೆ ಜಾಸ್ತಿ ಬಂದ್ರೆ ಗ್ಯಾಪ್ ಕೊಡ್ತೀವಿ, ಕಮ್ಮಿ ಇದ್ರೆ ಏನ್ ಆತರ ಏನ್ ಗ್ಯಾಪ್ ಕೊಡಲ್ಲ. ಒಂದ್ 5 ಸೆಂಟ್ 10 ಸೆಂಟ್ ಆತರ ಬಂದ್ರೆ ಏನ್ ಗ್ಯಾಪ್ ಕೊಡಲ್ಲ. ಅರ್ಧ ಇಂಚ್ ಬಂದ್ರೆ ಒಂದ್ ವಾರ ಗ್ಯಾಪ್ ಕೊಡ್ತೀವಿ. ಗ್ಯಾಪ್ ಕೊಡ್ತೀವಿ. ಆಮೇಲೆ ಕೊತ್ತಂತೂ ಬೆಳಿತಾ ಹೋಗುತ್ತೆ. ಮಧ್ಯದಲ್ಲಿ ಮತ್ತೆ ಈಗ ಕಾಳು ಬಲಿಯುವಂತ ಸಮಯದಲ್ಲಿ ಆ ಸಮಯದಲ್ಲಿ ಇದೇ ತಿಂಗಳಲ್ಲಿ ಕೊಡ್ಬೇಕಂತ ಏನಾದ್ರು ಇದೆಯಾ? ನಾವು ಮೇ ತಿಂಗಳಲ್ಲೇ ಮೆಣಸಿಗೆ ಒಂದ್ 3 ಸ್ಪ್ರೇ ಕೊಡ್ತೀವಿ. ಓಕೆ. ಸ್ಪ್ರೇ ಅಂದ್ರೆ ಒಂದು ಗೊಬ್ಬರದ ಸ್ಪ್ರೇ ಕೊಡ್ತೀವಿ, ಒಂದು ನ್ಯೂಟ್ರಿಷನ್ ಸ್ಪ್ರೇ ಕೊಡ್ತೀವಿ, ಇನ್ನೊಂದು ಏನಾದ್ರು ಹುಳ ಕಂಡ್ರೆ ಅದಕ್ಕೊಂದು ಸ್ಪ್ರೇ ಕೊಡ್ತೀವಿ. ಓಕೆ. ಈಗ ಯೂಶುವಲಿ ನೀವು ಸ್ಟಾರ್ಟಿಂಗ್ ಮೈಕ್ರೋ ನ್ಯೂಟ್ರಿಯೆಂಟ್, ಪೆಪ್ಪರ್ ಸ್ಪೆಷಲ್ ಅದು ಎಲ್ಲ ಪೆಪ್ಪರ್ ಸ್ಪೆಷಲ್, ಇಲ್ಲಾಂದ್ರೆ ಇದು ಬಯೋ 20, ಇಲ್ಲ ಅಂದ್ರೆ ಇನ್ನೊಂದು ಸುಹಾಸ್ ಅಂತ ಬ್ಲೂಮ್ ಬಯೋಟೆಕ್ ಅಂತ ಅವ್ರದ್ದೊಂದು ನ್ಯೂಟ್ರಿ ಕೇರ್ ಅಂತ ಒಂದು ನ್ಯೂಟ್ರಿಷನ್ ಬಂದಿದೆ, ಅದು 3ರಲ್ಲಿ ಒಂದು ಕೊಡ್ತೀರಿ, ಯಾವ್ದಾದ್ರು ಒಂದು ಕೊಡ್ತೀವಿ. ಈಗ ಸ್ಪೆಸಿಫಿಕ್ ಆಗಿ ಗೊಬ್ಬರದೇ ಹೇಳೋದಾದ್ರೆ ಸರ್, ನಾಟಿ ಮಾಡೋ ಟೈಮಲ್ಲಿ ಮಾಮೂಲಿ ಕಾಂಪೋಸ್ಟ್ ಸ್ವಲ್ಪ ಕಾಂಪ್ಲೆಕ್ಸ್ ಹಾಕಿ ಮಾಡಿರ್ತೀರ ನೀವು ನಾಟಿ. ಹೌದು. ಅದಾದ್ಮೇಲೆ ರೆಗ್ಯುಲರ್ ಆಗಿ ಈಗ ಒಂದ್ಸಲ ಸ್ಟ್ರೆಸ್ ಆದ್ಮೇಲೆ ಅದಾದ್ಮೇಲೆ ಗೊಬ್ಬರ ಪೆಪ್ಪರ್ಗೂ ಕೊಡ್ತೀರಾ? ಪೆಪ್ಪರ್ಗೂ ಗೊಬ್ಬರ ಕೊಡ್ತೀವಿ. ಓಕೆ. ಆ ಸ್ಪ್ರೇ ಗೊಬ್ಬರ ಎರಡು ಕೊಡ್ತೀವಿ. ಒಂದು ಫೋಲಿಯರ್ ಸ್ಪ್ರೇ ಆಗುತ್ತೆ, MAP ಬಯೋ ನಿಮ್ದು ಸ್ಪೆಷಲ್ ಇದು ಆಗುತ್ತೆ. ಕೆಳಗಡೆ ಏನ್ ಕೊಡ್ತೀರಿ? 19 ಫಸ್ಟ್ ಕೊಡ್ತೀವಿ. ಆಮೇಲೆ ಮತ್ತೆ ಒಂದು ಡೋಸ್ ಅಲ್ಲಿ ಮಾಡ್ತೀರಾ? ಸ್ಪ್ಲಿಟ್ ಡೋಸ್. 19 ಒಂದು 20 ಅಡಿ ಬೀಳಂದ್ರೆ ಒಂದು 150 ಗ್ರಾಮ್, 100ರಿಂದ 150 ಗ್ರಾಮ್ 19 ಕೊಡ್ತೀವಿ. ಆಮೇಲೆ ಒಂದು ತಿಂಗಳ ಗ್ಯಾಪ್, ಒಂದ್ ತಿಂಗಳಿಂದ 20ರಿಂದ 30 ದಿವಸ ಗ್ಯಾಪ್ ಅಲ್ಲಿ ಮತ್ತೆ ಇನ್ನೊಂದು ಗೊಬ್ಬರ ಕೊಡ್ತೀವಿ. 20-20-0-13 ಕೊಡ್ತೀವಿ. ಆಮೇಲೆ ಒಂದು ಕೆಮ್ಯಾಗ್ ಅಂತ ಒಂದು ಗೊಬ್ಬರ ಬಂದಿದೆ, ಅದು ಪೊಟ್ಯಾಷಿಯಂ ಮೆಗ್ನೀಷಿಯಂ ಸಲ್ಫೇಟ್, ಅದು ಕೊಡ್ತೀವಿ. ಅದರಲ್ಲಿ ಸ್ವಲ್ಪ ಕಾಳು ಒಳ್ಳೆ ಸೈಜ್ ಬರುತ್ತೆ, ಮೆಗ್ನೀಷಿಯಂ ಇರೋದ್ರಿಂದ ಎಲೆ ತುಂಬಾ ಹಸಿರಾಗುತ್ತೆ. ಶಿಫಾರಸ್ ಮಾಡಿದ ಎಷ್ಟಿದೆ ಅದ್ರದ್ದು ಒಂದು ಭಾಗ ಸ್ಟಾರ್ಟಿಂಗ್ ಕೊಡ್ತೀರಾ? ಹೇಗೆ ನೀವು ಹಂತ ಹಂತವಾಗಿ ಕೊಡ್ತಾ ಹೋಗ್ತೀರಾ, ಹಂಗೆ ಸ್ವಲ್ಪ ಯೂರಿಯಾ ಕಡಿಮೆ ಮಾಡಿ, ಸ್ವಲ್ಪ ಇದು ಫಾಸ್ಫರಸ್ ಕಡಿಮೆ ಮಾಡಿ, ಪೊಟ್ಯಾಷಿಯಂ ಜಾಸ್ತಿ ಕೊಡ್ತಾ ಹೋಗ್ತೀವಿ. ಓಕೆ. ಕಾಳು ಕಟ್ಟೋ ಸಮಯದಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ಸಲ್ಫರ್, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಕಾಳು ಕಟ್ಟೋ ಸಮಯದಲ್ಲಿ ನಾವು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಸಿಂಗಲ್ ಸ್ಪ್ರೇನು ಕೊಡ್ತೀವಿ. ಕೆಮ್ಯಾಗ್ ಇಲ್ಲಾಂದ್ರೆ ಪೇಟೆಂಟ್ ಖಾಲಿ ಅಂತ ಒಂದು, ಅದು ಪೊಟ್ಯಾಷಿಯಂ ಮೆಗ್ನೀಷಿಯಂ ಸಲ್ಫೇಟ್, ಆ ಗೊಬ್ಬರ ಕೊಡ್ತೀವಿ. ಓಕೆ. ಆ ಸ್ಪ್ರೇನು ಕೊಡ್ತೀರಾ? ಕೆಳಗೆ ಹೌದು, ಅದನ್ನು ಕೊಡ್ತೀರಾ? 13-0-45 ಇಲ್ಲಾಂದ್ರೆ 00-50 ಸ್ಪ್ರೇ ಕೊಡ್ತೀವಿ. ಸಾಯಿಲ್ ಅಲ್ಲಿ ಅವೆರಡರಲ್ಲಿ ಒಂದು ಆ ತರ ಕೊಡ್ತೀವಿ. ಆಗ ಏನಾಗುತ್ತೆ, ಕಾಳು ಒಳ್ಳೆ ಸೈಜ್ ಆಗಿ ಚೆನ್ನಾಗಿ ಬರುತ್ತೆ. ಓಕೆ ಸರ್, ಈಗ ಮುಖ್ಯವಾಗಿ ಇದರಲ್ಲಿ ಒಂದು ಚಾಲೆಂಜ್ ಏನಂದ್ರೆ, ಇದು ಬಹಳ ಸೂಕ್ಷ್ಮ ಬೆಳೆ. ನಾವೊಂದ್ ಸ್ವಲ್ಪ ವೇರಿಯೇಷನ್ ಮಾಡಿದ್ರೆ ಈಗ ಕೊಳೆ ರೋಗ ಬರೋದಾಗ್ಲಿ, ಆ ರೀತಿ ಬರೋದಾಗ್ಲಿ ಆಗ್ತಾ ಹೋಗುತ್ತೆ ಸರ್. ಈಗ ಅದ್ರ ತಕ್ಕಂಗೆ ಇದ್ರಲ್ಲಿ ರೋಗ ಕೀಟಗಳ ಸಮಸ್ಯೆ ಹೆಂಗೆ ಸರ್? ಇದರಲ್ಲಿ ಕೀಟನೂ ತುಂಬಾ ಇದೆ, ರೋಗನೂ ಇದೆ. ಅದಕ್ಕೆ ಕರೆಕ್ಟ್ ಆಗಿ ನಿರ್ವಹಣೆ ಮಾಡ್ಲಿಲ್ಲ ಅಂದ್ರೆ ಏನೂ ಇಲ್ಲ, ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ ಕರಿಮೆಣಸು. ಅದಕ್ಕೆ ಹೇಳಿದ್ರಿ ಒಂದು ಮೇ ಸಮಯದಲ್ಲಿ ಒಂದು ಡ್ರೆಂಚ್ ಅಡ್ವಾನ್ಸ್ ಆಗಿ ಮೇನಲ್ಲಿ ಕೊಡಲ್ಲ ಸರ್, ನಾವು ಜೂನ್ ಅಲ್ಲಿ ಮಳೆ ಸ್ಟಾರ್ಟ್ ಆಗೋ ಟೈಮ್ ಅಲ್ಲಿ ಕೊಡ್ತೀವಿ. COC ಹೆವಿ ಮಳೆ ಆಯ್ತು ಅಂದ್ರೆ ರೆಡಾಮಿಲ್ಗೆ ನೆಕ್ಸ್ಟ್ ಡ್ರಿಂಚು ರೆಡಾಮಿಲ್ಗೆ ಹೋಗ್ತೀವಿ. 2 ಬೋರ್ಡೋ ಮಿನಿಮಮ್ 1% ಬೋರ್ಡೋ, ಮಿನಿಮಮ್ 2 ಬೋರ್ಡೋ ಅಥವಾ ಕನ್ಫರ್ಮ್. ಅದು ಮಳೆ ಕಮ್ಮಿ ಇರ್ಲಿ ಜಾಸ್ತಿ ಇರ್ಲಿ 2 ಅಂತೂ ಕನ್ಫರ್ಮ್. ಜಾಸ್ತಿ ಆದ್ರೆ 3 ಆದ್ರೂ ಆಗುತ್ತೆ ಬೋರ್ಡೋ. ಜೂನ್ ಅಲ್ಲಿ ಒಂದಾಗುತ್ತೆ, ಇಲ್ಲಾಂದ್ರೆ ಆಗಸ್ಟ್ ಎಂಡ್ ಅಲ್ಲಿ ಒಂದಾಗುತ್ತೆ. ಇನ್ನು ಜಾಸ್ತಿ ಮಳೆ ಆಯ್ತು ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ಒಂದು ಕೊಡ್ತೀವಿ ಆತರ ಬೋರ್ಡೋ. ಅದು ಈ ಬೋರ್ಡೋ ಆಮೇಲೆ COC ಜಾಸ್ತಿ ಏನಾದ್ರು ಮಳೆ ಆದ್ರೆ ರೆಡಮಿಲ್ಗಳು ಮೆಟ್ಲಾಕ್ಸಿಲ್ ಮ್ಯಾಂಕೋಸೆಬ್ ಕಾಂಬಿನೇಷನ್ ಕೊಡ್ತೀವಿ. ಒಂದು ಸ್ಪ್ರೇನು ಕೊಡ್ತೀವಿ, ಅದು ಮೆಟ್ಲಾಕ್ಸಿಲ್ ಮ್ಯಾಂಕೋಸೆಬ್. ಒಂದು ಈ 2 ಹಂತದಲ್ಲಿ ಅಂದ್ರೆ ಜೂನ್ ಸಮಯದಲ್ಲಿ ಒಂದು, ಕಾಳು ಕಟ್ಟ ಸಮಯದಲ್ಲಿ ಒಂದು, ಎರಡಕ್ಕೂ ಹಿಡ್ಕೊಬೇಕು ನಾವು. ಸ್ಪ್ರೇ, ಗೊಬ್ಬರ, ನೀರು ಕರೆಕ್ಟ್ ಆಗಿದ್ರೆ ಮಾತ್ರ ಇದು ಚೆನ್ನಾಗಿ ಬರುತ್ತೆ. ಓಕೆ ಸರ್. ಈಗ ಇನ್ನೊಂದು ಸಮಸ್ಯೆ ಸರ್ ಇದರಲ್ಲಿ, ಈಗ ಆಳುಗಳ ಕೊರತೆ ಸರ್. ಈಗ ಕಾಳು ಮೆಣಸು ಅಂದ್ರೆ ಸ್ವಲ್ಪ ಸೂಕ್ಷ್ಮ ಬೆಳೆ ಆದ್ರಿಂದ ಮೇಲಿಂದ 20 ಅಡಿ 30 ಅಡಿ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಸ್ಪ್ರೇ ಮಾಡಬೇಕು. ಅದಕ್ಕೆ ಕಟಾವ್ ಮಾಡಕ್ಕೆ ನುರಿತಂತ ಆಳುಗಳೇ ಬೇಕು. ಸ್ವಲ್ಪ ಡ್ಯಾಮೇಜ್ ಮಾಡಿದ್ರು ಅದು ಹೋಗತ್ತೆ. ಆ ನಿಟ್ಟಿನಲ್ಲಿ ಆಳುಗಳದ್ದು ಹೆಂಗೆ ಮ್ಯಾನೇಜ್ ಸರ್ ಇದ್ರ? ನಮಗೆ 3 ತರದ ಕೆಲಸ ಆಳುಗಳು ಮಾಡಿದೀವಿ ನಾವು. ಒಂದು ಲೋಕಲ್ ಲೇಬರ್ಸ್ ಅವ್ರಿಗೆ ಬಿಟ್ಟಿಲ್ಲ, ಅವ್ರು ಬರ್ತಾರೆ. ಇನ್ನೊಂದು ನಾರ್ತ್ ಇಂಡಿಯನ್ ಲೇಬರ್ಸ್, ಇನ್ನೊಂದು ತಮಿಳ್ನಾಡು ಲೇಬರ್ಸ್.
ತಮಿಳ್ನಾಡು ಲೇಬರ್ಸು ಬರೀ ಮೆಣಸು ಕುಯ್ಯೋಕ್ಕೆ ಮತ್ತು ಮರ್ಗಸಿ ಮಾಡೋಕ್ಕೆ, ಓಕೆ ಅದೇ ಆ ಕೆಲಸಕ್ಕೆ ಬರೀ ತಮಿಳ್ನಾಡು. ಅವ್ರು ಬಂದ್ಬಿಟ್ಟು ಒಂದು ನಮ್ಮ ಕೆಲಸ ಆಗೋ ತನಕ ಇರ್ತಾರೆ, ಆಮೇಲೆ ಬೇರೆ ಕಡೆ ಹೋಗ್ಬಿಡ್ತಾರೆ. ಅಂದ್ರೆ ಅವ್ರು ಕೆಜಿ ಲೆಕ್ಕಕ್ಕೆ ತಗೋತಾರ? ನಾವು ಇಲ್ಲ, ಮರ್ಗಸಿ ನಾವು ಎಲ್ಲಾನು ಸಂಬಳ ದಿನದ ಸಂಬಳದಲ್ಲೇ ಮಾಡ್ಸೋದು. ಕೆಜಿ ಲೆಕ್ಕನೂ ಕೊಡಲ್ಲ, ಮರದ ಲೆಕ್ಕನೂ ಕೊಡಲ್ಲ. ದಿನಕ್ಕಂದ್ರೆ ಎಷ್ಟು ಆಗುತ್ತೆ? ಅವ್ರದ್ದೆಲ್ಲ ಇರುತ್ತೆ ಸರ್ ರೇಟ್ಸ್, ಅವ್ರದ್ದು ಪ್ರತಿ ವರ್ಷ ಚೇಂಜ್ ಆಗುತ್ತೆ. ನಾವು ಹೋದ ವರ್ಷ ಅವರು ಅಷ್ಟೇ ಕೈ ಹಾಕೋದು ಅಂತದೇನಾದ್ರು ಆ ಥರ ಏನಿಲ್ಲ ಸರ್, ಆ ಥರ ಏನಿಲ್ಲ. ನಾವು ಚೆನ್ನಾಗಿದ್ರೆ ಅವರು, ಈಗ ನಮಗೆ ನೋಡಿ ಲೋಕಲ್ ಲೇಬರ್ಸು 25 ವರ್ಷದಿಂದ ಅವರೇ ಬರ್ತಾ ಇದ್ದಾರೆ, ಚೇಂಜ್ ಆಗಿಲ್ಲ. ಹೊಸೊಬ್ರು ಬರ್ತಾರೆ, ಹಳಬ್ರು ಬಿಟ್ಟು ಹೋಗಿಲ್ಲ, ಹಳಬ್ರು ಇದ್ದೇ ಇದ್ದಾರೆ, ಹೊಸೊಬ್ರು ಎಕ್ಸ್ಟ್ರಾ ಆ್ಯಡ್ ಆಗ್ತಾರೆ. ಲೋಕಲ್ ಲೇಬರ್ಸು, ಅಸ್ಸಾಂ ಲೇಬರ್ಸು, ನಾರ್ತ್ ಇಂಡಿಯನ್ಸು, ಅವರು ಒಂದು 5 ವರ್ಷದಿಂದ ಒಂದೇ ಫ್ಯಾಮಿಲಿ, ಸೇಮ್ ಫ್ಯಾಮಿಲಿ ನಾವು ಕರಿತೀವಿ, ಅವರೇ ಬರ್ತಾರೆ, ಅವರೇ ಮತ್ತೆ ಕೆಲಸ ಮುಗಿದ್ಮೇಲೆ ಅವ್ರು ವಾಪಸ್ ಹೋಗ್ತಾರೆ, ಬೇರೆ ಹೊಸ ಲೇಬರ್ಸ್ ತಗೊಳ್ಳಲ್ಲ. ತಮಿಳ್ ಲೇಬರ್ಸು 5-6 ವರ್ಷದಿಂದ ಅವರು ಸೇಮ್ ಫ್ಯಾಮಿಲಿ, ಅವರು ಚೇಂಜ್ ಆಗಿಲ್ಲ. ಯಾಕಂದ್ರೆ ಅವರಿಗೆ ತರೋದ್ರಿಂದ ಕರ್ಸೋದ್ರಿಂದ ನಮ್ಮ ತೋಟದಲ್ಲಿ ಏನಿದೆ, ಎಲ್ಲಿದೆ, ಏನ್ ಜಟ್ಟಿಯಲ್ಲಿ ಇದೆ, ಮರ ಹೇಗಿದೆ, ಮೆಣಸು ಹೇಗಿದೆ, ಎಲ್ಲ ಪ್ರತಿಯೊಂದು ಅವ್ರಿಗೆ ಗೊತ್ತಾಗಿರುತ್ತೆ. ಹಾಗಾಗಿ ಅವರು ಕೆಲಸ ಮಾಡ್ಸಕ್ ತುಂಬಾ ಈಸಿ. ಹೊಸೊಬ್ರಿಗೆ ತುಂಬಾ ಕಲಿಸ್ಬೇಕು. ಹೊಸಬ್ರಾದ್ರೆ ಇವರು ಸೇಮ್ ಜನ ಕಂಟಿನ್ಯೂ ಮಾಡೋದ್ರಿಂದ ನಮಗೆ ರಿಸ್ಕ್ ಕಮ್ಮಿ. ಹಾಗಾಗಿ ನಾವು ಕಂಟಿನ್ಯೂ ಒಂದು 5-6 ವರ್ಷದಿಂದ ಕಂಟಿನ್ಯೂಸ್ ಆಗಿ ಸೇಮ್ ಲೇಬರ್ಸ್ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಗೊತ್ತು, ನಾವು ಒಳ್ಳೆಯವರು ಇದೀವಿ ಅಂತ ಅವ್ರಿಗೆ ಗೊತ್ತಿರೋದ್ರಿಂದಾನೇ ಬರೋದು. ಇಲ್ಲಾಂದ್ರೆ ಮುಂದಿನ ವರ್ಷಕ್ಕೆ ಮತ್ತೆ ಬರಲ್ಲ ಅವರು. ನಾವು ಅಷ್ಟೇ ಚೆನ್ನಾಗಿ ನೋಡ್ಕೋತೀವಿ ಅವ್ರಿಗೆ. ನೋಡ್ಕೊಳ್ಳೋದ್ರಿಂದ ಅವರು ಮತ್ತೆ ರಿಪೀಟ್ ಆಗಿ ಮತ್ತೆ ಪ್ರತಿಯೊಂದು ತಿಂಗಳಿಗೆ ಒಂದು ಫೋನ್ ಮಾಡ್ತಾರೆ ನಮಗೆ, ಏನಾಗಿದೆ, ಹೇಗಿದೆ ಕ್ರಾಪ್, ಹೇಗಿದೆ, ಯಾವಾಗ ಬರೋಣ ನಾವು ಅಂತ. ಆ ತರ ಕಾಂಟ್ಯಾಕ್ಟ್ ಚೆನ್ನಾಗಿ ಇಟ್ಕೊಂಡಿದೀವಿ ನಾವು. ಹಂಗಂದ್ರೆ ಈಗ ತಮಿಳಿಂದ ಬರುವಂತವ್ರು ಕಟಾವು ಮರಗಸಿ ಮಾಡ್ತಾರೆ. ಅದಾದ್ಮೇಲೆ ಲೋಕಲ್ ಲೇಬರ್ಸ್ ಏನ್ ಕೆಲಸ? ಲೋಕಲ್ ಲೇಬರ್ಸ್ ಸ್ಪ್ರೇ ಮಾಡ್ತಾರೆ, ಗೊಬ್ಬರ ಹಾಕ್ತಾರೆ, ಹಳ ಹೊಡಿತಾರೆ, ಚಿಗುರು ಮಾಡ್ತಾರೆ, ಕಸಿ ಮಾಡ್ತಾರೆ. ಅದಾದ್ಮೇಲೆ ಇವರು ಆಸಾಮಿಂದ ಬರೋರು ಅವರಿಗೆ ಈಗ ಚಿಗುರು ಕಸಿ ಎಲ್ಲ ಅಷ್ಟು ಬಂದಿಲ್ಲ, ಸ್ವಲ್ಪ ಜನ ಕಲ್ತಿದ್ದಾರೆ. ಅಷ್ಟು ಅವರಿಗೆ ಜಾಸ್ತಿ ಕೆಲಸ ಕೊಡೋದು ನಾವು ಕಟಾವು ಮತ್ತೆ ಹಳ ಹೊಡಿಯೋದು, 2 ಕೆಲಸ ಜಾಸ್ತಿ ಕೊಡ್ತೀವಿ. ಆಮೇಲೆ ಗುದ್ಲಿ ಕೆಲಸ ಏನಾದ್ರು ಇದ್ರೆ ಚರಂಡಿ ಹೊಡಿಯೋದು, ಗಂಡಾಳಿಗೆ ಚರಂಡಿ ಹೊಡಿಯೋದು, ಇಂಥ ಕೆಲಸ ಕೊಡ್ತೀವಿ. ಗಿಡ ನೆಡೋದು, ಈ ತರ ಕೆಲಸ ಎಲ್ಲ ಕೊಡ್ತೀವಿ. ನಮ್ ಲೋಕಲ್ ಜನ ಜೊತೆ ಸೇರ್ಸ್ಬಿಟ್ಟು ಕೊಡ್ತೀವಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್, ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್, ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ.
25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಈಗ ಇದಕ್ಕೆ ಮಳೆ ಜಾಸ್ತಿ ಆಗೋದ್ರಿಂದ ಇದಕ್ಕೆ ಕಾಲುವೆ ಚರಂಡಿ ವ್ಯವಸ್ಥೆ ಬೇಕು. ಬೇಕೇ ಬೇಕು. ಈಗ ಈ ಕಾಳುಮೆಣಸು ಇಂಥದ್ದಲ್ಲೇ ಬುಲ್ಡೋಸರ್ ತಂದು ಅಥವಾ ಮಿನಿ ಇಟಾಚಿ ತಂದು ಅದರಲ್ಲಿ ಈ ಕಾಫಿಯಲ್ಲಿ ತಂದು ತರೋದು ಭಾರಿ ಕಷ್ಟ. ಲೇಬರ್ ಮೇಲೆ ಡಿಪೆಂಡ್. ಲೇಬರ್ ಮೇಲೆನೆ ಕೈಯಿಂದಾನೇ ತೆಗಿಸಿ. ಹೌದು, ಗುದ್ಲಿಂದ. ಸಾಲ್ ಬಿಟ್ಟು ಸಾಲ್ ಇದೆಯಾ ಅಥವಾ ನಮ್ದು 2 ಸಾಲಿಗೆ ಒಂದ್ ಚರಂಡಿ. ಓಕೆ, 2 ಸಾಲಿಗೆ ಒಂದ್ ಚರಂಡಿ ಮಾಡ್ಕೊಂಡಿದ್ರು. 10 ಅಡಿಗೆ ಒಂದ್ ಚರಂಡಿ ತರ. ಓಕೆ. ಈಗ ಒಂದ್ಸಲ ನೀವು ಕಾಳುಮೆಣಸು ನಾಟಿ ಮಾಡಿದ್ರೆ ಸರ್, ಕಮರ್ಷಿಯಲ್ ಅಂತಲ್ಲ, ಈಲ್ಡಿಂಗ್ ಯಾಕಂದ್ರೆ ಕಮರ್ಷಿಯಲ್ ಅಂದ್ರೆ ಮತ್ತೆ ಅದು ಹೈಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಈಲ್ಡಿಂಗ್ ಯಾವಾಗಿಂದ ಶುರು ಆಗುತ್ತೆ? ಒಂದ್ 4 ವರ್ಷದಿಂದ ಆರಾಮಾಗಿ ಒಳ್ಳೆ ಕ್ರಾಪ್ ಇಲ್ಲಿ ತಗೋಬಹುದು, ಪ್ರಾಫಿಟೇಬಲ್ ಆಗಿ ತಗೋಬಹುದು. ಓಕೆ. ಏನ್ ಬರುತ್ತೆ ಸರ್, ಅಂದ್ರೆ ಹಸಿದಕ್ಕೂ ಒಣದಕ್ಕೂ ಕನ್ವರ್ಷನ್ ರೇಟ್ ಹೆಂಗಿದೆ ಅದು? 1:3. ಓಕೆ. ಜಾಸ್ತಿ ಹಣ್ಣಾಗಿದ್ರೆ 2.5 kgಗೆನೆ 1 kg ಬಂದ್ಬಿಡುತ್ತೆ. 2 kg 700 ಗ್ರಾಮಿಗೆ 1 kg ಬರುತ್ತೆ. ನಮ್ದು ಒಂದು ಸ್ಟ್ಯಾಂಡರ್ಡ್ ಏನಂದ್ರೆ 3 kg 1 kg ಲೆಕ್ಕ ನಮ್ದು. ಓಕೆ. 3 kg ಹಸಿರು ಇದ್ರೆ 1 kg ಡ್ರೈ ಬರುತ್ತೆ. ಓಕೆ. ಅಂದ್ರೆ ನೀವು ಗಿಡದ ಲೆಕ್ಕ ತಗೋತೀರಾ ಇಳುವರಿ ಹೆಂಗೆ? ಹೈಟ್ ಗಿಡದ ಲೆಕ್ಕನ ಅಥವಾ ಎಕರೆ ವೈಸ್ ತಗೊಂಡ್ಬಿಡ್ತೀರಾ? ಗಿಡದ ಲೆಕ್ಕನೇ. ಈಗ ನಮ್ ತೋಟದಲ್ಲಿ 1500 ಬೀಳಿದೆ. ನಾವು ನೋಡ್ಬಿಟ್ಟು ಒಂದ್ ಬೀಳಲ್ಲಿ ಇಷ್ಟು kg ಆಗ್ಬೋದು, ಆ ತರ ಎಸ್ಟಿಮೇಶನ್ ಮಾಡ್ಕೊಳ್ತೀವಿ. ಓಕೆ. ಎಷ್ಟು ನಿಮ್ ಪ್ರಕಾರ ಎಷ್ಟು ಅಡಿಗೆ ಎಷ್ಟು ಗರ್ತಿದ್ರೆ ಎಷ್ಟು ಈಲ್ಡ್ ಬರ್ಬೋದು ಸರ್? ನಮ್ದೊಂದು 20 ಅಡಿ ಬೀಳು ಒಂದ್ ಸ್ವಲ್ಪ ಗರ್ತ್ ಚೆನ್ನಾಗಿದ್ರೆ 5 kg ಒಣಗಿದ್ದು ಆರಾಮಾಗಿ ಆಗುತ್ತೆ. 5 kg ಒಣಗಿದ್ದು ಒಂದೇ ಬಳ್ಳಿಲಿ ಆಗುತ್ತೆ. ಓಕೆ ಸರ್. ಈಗ ಈಗ ಬಳ್ಳಿ ನೀವು ಕಟಾವ್ ಮಾಡಿದ್ರಿ ಸರ್, ಈಗ ಹಸಿದು ಅದು ಒಣಗ್ಸೋದು ಕೆಲವೊಂದ್ ಜನ ಬಿಸಿನೀರಲ್ಲಿ ಹಾಕಿ ಸೂರ್ಯ ಇದು ಮಾಡೋದು ಮಾಡ್ತಾರೆ. ನೀವು ಆ ರೀತಿಯಲ್ಲಿ ಹೆಂಗ್ ಒಣಗಿಸ್ತೀರಿ? ನಾವು ಫಸ್ಟ್ ಏನ್ ಮಾಡ್ತೀವಿ, 1 ಇಂಚ್ ದಪ್ಪ ಶೇಡ್ ಮ್ಯಾಟ್ ಬರುತ್ತಲ್ಲ, ತೊಟ್ಟೆಲ್ಲ ತೆಗೆದು ಕಾಳು ಬಿಡಿಸಾದ್ಮೇಲೆ ಶೇಡ್ ಮ್ಯಾಟ್ ಬರುತ್ತೆ. ಶೇಡ್ ಮ್ಯಾಟ್ ಅಲ್ಲಿ 1 ಇಂಚ್ ದಪ್ಪ ಲೆವೆಲ್ ಆಗಿ ಹರಡ್ಬಿಟ್ಟು ಅದ್ರ ಮೇಲೆ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಹಾಕ್ತಿವಿ. ಟ್ರಾನ್ಸ್ಪ್ಲಾಂಟ್ ಪ್ಲಾಸ್ಟಿಕ್ ಹಾಕ್ಬಿಟ್ಟು 24 hours ಕವರ್ ಮಾಡ್ತೀವಿ. ಕವರ್ ಮಾಡಿದ ತಕ್ಷಣ ಅದೇನು ಫುಲ್ ಬ್ಲ್ಯಾಕ್ ಆಗುತ್ತೆ. ಬಿಸಿಲಿಲ್ಲ ಅಂದ್ರೆ ಸ್ವಲ್ಪ ಬ್ಲ್ಯಾಕ್ ಕಮ್ಮಿ ಆಗುತ್ತೆ. ಒಳ್ಳೆ ಬಿಸಿಲಿದ್ರೆ, ಯಾಕಂದ್ರೆ ಅದು ನಾವು ಕುಯ್ಯೋದು ಫೆಬ್ರವರಿ 15 ಮೇಲೆನೆ, ಆ ಟೈಮಲ್ಲಿ ಒಳ್ಳೆ ಬಿಸಿಲು ಇದ್ದೇ ಇರುತ್ತೆ. 1 ದಿವಸ 2 ದಿವಸ ಒಂದ್ ಸ್ವಲ್ಪ ಮೋಡ ಆಗ್ಬೋದು ಅಷ್ಟೇ. ಬಾಕಿ ಟೈಮ್ ಮ್ಯಾಕ್ಸಿಮಮ್ ಟೈಮ್ ಬಿಸಿಲು ಇದ್ದೇ ಇರುತ್ತೆ. ಒಂದೇ ದಿವಸಕ್ಕೆ ಫುಲ್ ಬ್ಲ್ಯಾಕ್ ಆಗುತ್ತೆ. ನೆಕ್ಸ್ಟ್ ಡೇ ತೆಗಿತೀವಿ. ತೆಗೆದ್ಮೇಲೆ ಅದನ್ನ ಕಾಲಾಡಿಸ್ತೀವಿ. ಆಮೇಲೆ ಸಾಯಂಕಾಲ ಮುಚ್ತೀವಿ, ಗುಡ್ಡೆ ಮಾಡ್ತೀವಿ. ನೀರೇನು ಹಾಕಲ್ಲ, ಮತ್ತೆ ಹರಡ್ತೀವಿ. ಒಳ್ಳೆ ಕಲರ್ ಬರುತ್ತೆ, ಒಳ್ಳೆ ವೇಟ್ ಬರುತ್ತೆ. 1 ದಿವಸ ಜಾಸ್ತಿ ಒಣಗಿಸ್ಬೇಕಾಗುತ್ತೆ ಅಷ್ಟೇ. ಬೇರೆ ಇಲ್ಲ, ನೆರಳಿಲ್ಲ. ಒಂದು ಪ್ಲಾಸ್ಟಿಕ್ ಹಾಕ್ತಿವಲ್ಲ, ಅದೊಂದ್ ದಿವಸ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. 2.5 ದಿವಸಕ್ಕೆ ಡ್ರೈ ಆಗುತ್ತೆ. ನೀವು ಹಂಗೆ ಪ್ಲಾಸ್ಟಿಕ್ ಹಾಕ್ದಲ್ಲ ಹಂಗೆ ಒಣಗಿಸಿದ್ರೆ 1.5 ಇಂದ 2 ದಿವಸಕ್ಕೆ ಡ್ರೈ ಆಗುತ್ತೆ. ಸ್ವಲ್ಪ ಪ್ಲಾಸ್ಟಿಕ್ ಹಾಕೋದ್ರಿಂದ 1 ದಿವಸ ಎಕ್ಸ್ಟ್ರಾ ಡ್ರೈ ಆಗುತ್ತೆ. ಈಗ ನೀವ್ ಹೇಳಿದ್ರಿ 1 ರಿಂದ 5 kg ವರೆಗೂ ತೆಗಿತೀವಿ, ಒಂದು 20 ಅಡಿ ಹೈಟ್ ಗರ್ತ್ ಒಳ್ಳೆ ಬಂದ್ರೆ ಅಂತ. ಈಗ ಸದ್ಯಕ್ಕೆ ಏನ್ ರೇಟ್ ನಡೀತಾ ಇದೆ ಸರ್ ಮಾರ್ಕೆಟ್ ಅಲ್ಲಿ? ಈಗ 630 ರಿಂದ 640 ರೂಪಾಯಿ ನಡೀತಾ ಇದೆ. ಓಕೆ. ಈಗ ಸರಿಯಾಗಿ ಮಾಡೋದಾದ್ರೆ 1 ಎಕರೆಯಲ್ಲಿ ಇದರಿಂದ ಎಷ್ಟು ಆದಾಯ ಬರ್ಬೋದು ಸರ್? ಎಷ್ಟು ಬಂಡವಾಳ ಹಾಕಿ ಎಷ್ಟು ಆದಾಯ ಮಾಡಬಹುದು? ನಮ್ದು ಕಾಫಿ ಮೆಣಸಿಂದ 1 ಎಕರೆಗೆ 2.5 ಲಕ್ಷ ಖರ್ಚು ಬರ್ತಾ ಇದೆ. ಕಾಫಿ ಅವರೇಜ್ ನಮ್ದು 5 ವರ್ಷದ್ದು 25 ಚೀಲ ಪಾರ್ಚ್ಮೆಂಟ್ ಬರ್ತಾ ಇದೆ ಅರೇಬಿಕಾದಿಂದ. ಅರ್ಧ ಟನ್ ಮೆಣಸು ಬರ್ತಾ ಇದೆ. ಅರ್ಧ ಟನ್ ಮೆಣಸು ಬರ್ತಾ ಇದೆ. ಹೋದ ವರ್ಷ ಕುಯ್ದಿದ್ದು 3/4 ಟನ್ ಬಂತು. ಈ ವರ್ಷ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಬರುತ್ತೆ. ಈ ವರ್ಷ ಒಂದ್ 300 kg ಬರ್ಬೋದು. ಎಕರೆಗೆ ಹೇಳ್ತಾ ಇರೋದು, ಪರ್ ಎಕರ್ 300 kg ಬರ್ಬೋದು. 3/4 ಒಂದ್ 300, 700 ಒಂದ್ 300, 1 kg. ಆ ಲೆಕ್ಕದಲ್ಲಿ ಮಾಡಿದ್ರೆ ನಾವು ಅರ್ಧ ಟನ್ ಅವರೇಜ್ ಲೆಕ್ಕ ಹಾಕ್ಬೋದು. ಅರ್ಧ ಟನ್ ಅಂದ್ರೆ 500 kg, 600 ರೂಪಾಯಿ ಅಂದ್ರೂ 3 ಲಕ್ಷ ಆಯ್ತು. 3 ಲಕ್ಷ ಆಯ್ತು. ಓಕೆ. ಈಗ ಇದು ಕಾಫಿ ಒಂದ್ 25 ಚೀಲ ಆಗುತ್ತೆ. ಅವರೇಜ್ 25 ಆಗ್ತಾ ಇದೆ. 25 ಅಂದ್ರೆ ಈಗಿನ ಪ್ರೈಸ್ ಲಕ್ಸುರಿ ಪ್ರೈಸ್ ಇದೆ. ಲಕ್ಸುರಿ ಅಂದ್ರೆ ಬಂಪರ್ ಲಕ್ಸುರಿ ಇದು. ಈಗ ಎಷ್ಟು? 22,000 ಇದೆ ಈಗ ಪಾರ್ಚ್ಮೆಂಟ್. 50 kgಗೆ 50 kg ಪಾರ್ಚ್ಮೆಂಟಿಗೆ 22,000 ಇದೆ ಈಗ. ಆ ಲೆಕ್ಕದಲ್ಲಿ ತುಂಬಾ ಲಾಭ ಇದೆ, ಒಳ್ಳೆ ಲಾಭ ಇದೆ. ಸರ್, ಈಗ ನಾವು ಆ ಲೆಕ್ಕಕ್ಕೆ ಒಂದು ನೋಡಕ್ ಹೋದ್ರೆ, ಈಗ ನಾವು ಕಾಳು ಮೆಣಸಲ್ಲಿ ಏನ್ ದುಡ್ಡು ಬರುತ್ತೆ ಅದು ನಮ್ಮ ಕಾಫಿಗೆ ಹಾಕಿದ್ರೆ ಅದು ಖರ್ಚು ನಿಭಾಯಿಸತ್ತೆ.
ಕಾಫಿಲಿ ಏನು ದುಡ್ಡು ಬರುತ್ತೆ ಅದು ಪಕ್ಕ ಉಳಿಯತ್ತೆ ನಮ್ಗೆ. ನಮಗೆ ಕಾಫಿನಲ್ಲೇ ಲಾಭ ಆಗ್ತಾಯಿದೆ ಸರ್. ಕಾಳುಮೆಣಸೆ ಫುಲ್ ಫ್ರೀ ಉಳಿಯುತ್ತೆ. ಹಾ ಓಕೆ, ಅದೇ ಅಂದ್ರೆ ಅಲ್ಲೇನ್ ದುಡ್ಡು ಬರುತ್ತೆ ಇಲ್ಲಿ ಹೌದು. ಅಲ್ಲಿಗೆ ನಿಮ್ ಕಾಫಿ ಇದೆ ಫುಲ್ ದುಡ್ಡು ಹೌದು. ಕಾಫಿನಲ್ಲೇ ಈಗ ನಮ್ದೇನಿದೆ ಕಾಳುಮೆಣಸಿಂದು ಯೂಸ್ ಮಾಡಲ್ಲ, ಕಾಫಿದ್ ಏನ್ ಬರುತ್ತೆ ಅದು ಖರ್ಚು ಮಾಡ್ತೀವಿ. ಆ ಕಾಫಿನಲ್ಲೇ ಲಾಭ ಉಳಿತಾ ಇದೆ. ಓಕೆ, ಇನ್ನು ಕಾಫಿನಲ್ಲೇ ಉಳಿತಿದೆ, ಕಾಫಿನಲ್ಲೇ ಲಾಭ ಉಳಿತಾ ಇದೆ. ಅಡಿಷನಲ್ ಆಗಿ ಪೆಪ್ಪರ್ ಫ್ರೀ ಆಗಿ ಉಳಿಯುತ್ತೆ. ಅಂದ್ರೆ ಈಗ ಬಳ್ಳಿಗಳು ನಾವು ಎಕರೆಗೆ ಸ್ವಲ್ಪ ನೀಟಾಗಿ ಜಾಸ್ತಿ ಮಾಡಿದಾಗ ಕರೆಕ್ಟ್ ಆಗಿ ಮೋನೋಕ್ರಾಪ್ ಆಗಿ ಮಾಡಿದಾಗ ಇದರಲ್ಲಿ 1-2 ರಿಂದ 3 ಲಕ್ಷ ಮಾಡ್ಬೋದು ಎಕರೆ. ಜಾಸ್ತಿ ಮಾಡ್ಬೋದು ಮೋನೋಕ್ರಾಪ್ ಮಾಡಿದ್ರೆ. ಮೆಣಸು ಮೋನೋಕ್ರಾಪ್ ಮಾಡಿದ್ರೆ ಜಾಸ್ತಿ ಮಾಡ್ಬೋದು. 2 ಟನ್ ತನಕ ಕುಯ್ಬೋದು. 2 ಟನ್ ತನಕ ಮೋನೋಕ್ರಾಪ್ ಮಾಡಿದ್ರೆ ಅದು ಒಳ್ಳೆಯದು. ಆಮೇಲೆ ನಮಗೆ ಖರ್ಚು 2.5 ಲಕ್ಷ ಅಂದ್ರೆ 2.5 ಲಕ್ಷದಲ್ಲಿ ನಾನು ಲೆಕ್ಕ ಹಾಕಿದ್ದು ಬರೀ ಕೊಯ್ಲು, ಕಾಫಿ ಕೊಯ್ಲು ಮತ್ತೆ ಮೆಣಸು ಕೊಯ್ಲು 85 ರಿಂದ 90 ಸಾವಿರ ಬರೀ ಕೊಯ್ಲಿಗೆ ಖರ್ಚಾಗುತ್ತೆ 2.5 ನಮಗೆ ಖರ್ಚು, ಲೇಬರ್ ಖರ್ಚು, ಔಷಧಿ ಖರ್ಚು ಎಲ್ಲ 1,60,000ದಿಂದ 1,70,000 ಬರೀ ಅಷ್ಟು ಬರೋದು. ಇನ್ನು ಬಾಕಿದ ಖರ್ಚು ಕುಯ್ಲಲ್ಲೇ ಬರುತ್ತೆ. ಮೆಜಾರಿಟಿ ಕುಯ್ಲೆ, ಯಾಕಂದ್ರೆ ಕ್ರಾಪ್ ಜಾಸ್ತಿ ಇರೋದ್ರಿಂದ ಕುಯ್ಯಕ್ಕೆ ಜಾಸ್ತಿ ದುಡ್ಡು ಬೇಕು. ಈಗ ನಿಮ್ದಂತೂ ಈಗ ಕಾಳುಮೆಣಸು ಬಿಡಿ ಸರ್, ಈಗ ನೀವು ಡ್ರೈ ಮಾಡಿ ನೀವು ಸ್ಟೋರೇಜ್ ಮಾಡಿ ಎಷ್ಟು ವರ್ಷ ಬೇಕಾದ್ರೂ ಮಾರಬಹುದು, 2 ವರ್ಷ ತನಕ ಇಡಬಹುದು. ಸ್ವಲ್ಪ ಕಾಫಿ ಆದ್ರೆ ಮಷಿನರಿ ಎಕ್ವಿಪ್ಮೆಂಟ್ಸ್, ಪಾರ್ಚ್ಮೆಂಟ್, ಕಣ ಮಾಡೋದು ಅದು ಸ್ವಲ್ಪ ಹೆವಿ ಪ್ರೋಸೆಸ್ ಇದೆ. ಹೌದು. ಅಂದ್ರೆ ಮೋನೋಕ್ರಾಪ್ ಆಗಿ ಮಾಡಿದ್ರೆ ಒಳ್ಳೆ ಚೆನ್ನಾಗಿ ಮಾಡಿದ್ರೆ ಎಲ್ಲ ನೀಟಾಗಿ A to Z ಪ್ಯಾಕೇಜ್ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆ ದುಡ್ಡು ಕಾಳುಮೆಣಸಲ್ಲಿ. ಓಕೆ ಸರ್. ಸರ್ ನೀವು ಇಷ್ಟೊತ್ತು ನಮ್ಗೆ ಯಾವ ರೀತಿ ನೀವು ಕಾಫಿ ಮಾಡ್ತಾ ಇದ್ದೀರಾ ಅಥವಾ ಕಾಳುಮೆಣಸು ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ರಿ ಸರ್. ಯಾವ ರೀತಿ ಅದಕ್ಕೆ ಸ್ಟ್ರೆಸ್ ಕೊಡ್ತಾ ಇದ್ದೀರಾ, ಗೊಬ್ಬರ, ನೀರು, ಆರ್ಥಿಕತೆ, ಇಳುವರಿ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ. ನಾವು ಈ ದಿನ ಮೊಹಮ್ಮದ್ ರಾಜ ಅಂತೇಳಿ ಅವ್ರ ತೋಟದಲ್ಲಿದ್ದೇವೆ. ಇದು ದೊಡ್ಡ ಕೊಡ್ಲಿ ಅಂತ ಊರು, ಕೊಡ್ಲಿಪೇಟೆ, ಕೊಡಗು ಜಿಲ್ಲೆ. ಸೊ ಇಲ್ಲಿ ಈ ತೋಟದಲ್ಲಿ ಅವರು ಅರಬಿಕಾ ಮತ್ತು ರೊಬಸ್ಟಾ ಕಾಫಿಯನ್ನು ಬೆಳೀತಾರೆ. ಸೊ ಅರಬಿಕಾ ಜೊತೆ ಮೆಣಸನ್ನು ಬೆಳೀತಾರೆ, ರೊಬಸ್ಟಾ ತೋಟದ ಜೊತೆ ಮೆಣಸನ್ನು ಬೆಳೀತಾರೆ. ಸೊ ಇಲ್ಲಿ ತುಂಬ ಮರಗಳು ಅಂದರೆ ಸಿಲ್ವರ್ ಓಕ್ ಮರಗಳಿದೆ, ಕೆಲವು ಕಾಡು ಮರಗಳಿದೆ, ಅದಕ್ಕೆಲ್ಲ ಮೆಣಸು ಹಾಕಿದ್ದಾರೆ. ಮತ್ತು ಇವ್ರದ್ದು ಉತ್ತಮ ಒಂದು ನಿರ್ವಹಣೆ ಅಂತ ಹೇಳಿದರೆ ಗೊಬ್ಬರ ನಿರ್ವಹಣೆಯನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಒಂದು 3 ರಿಂದ 4 ಸಾರಿ ಏನು ನಮ್ಮ ರೆಕಮೆಂಡೆಡ್ ಫರ್ಟಿಲೈಸರ್ ಏನಂತ ಹೇಳ್ತೇವೆ, 150 ಗ್ರಾಮ್ ಸಾರಜನಕ, 50 ಗ್ರಾಮ್ ರಂಜಕ, 240 ಗ್ರಾಮ್ ಪೊಟ್ಯಾಷನ್ನು 4 ಕಂತುಗಳಲ್ಲಿ ಕೊಟ್ಕೊಂಡು ಹೋಗ್ತಾರೆ. ಯೂರಿಯಾ ಮತ್ತು ರಾಕ್ ಫಾಸ್ಫೇಟು ಮತ್ತು MOP ಮಿಕ್ಸರು, 2 ಬ್ಯಾಗ್ ಯೂರಿಯಾ, 1 ಬ್ಯಾಗು ರಾಕ್ ಫಾಸ್ಫೇಟು, ಒಂದು 3 ಬ್ಯಾಗು ಪೊಟ್ಯಾಷ್ ಮಿಕ್ಸರನ್ನು 2 ಅಥವಾ 3 ಸಾರಿ. ಸೊ ಮೊದಲು ಪೊಟ್ಯಾಷನ್ನು ಕಡಿಮೆ ಮಾಡ್ಕೊಳ್ತಾರೆ, 2ನೇ ಸಾರಿ ಕೊಡಬೇಕಾದ್ರೆ ಪೊಟ್ಯಾಷ್ ಜಾಸ್ತಿ ಮಾಡ್ತಾರೆ, 3-4 ಸಾರದನ್ನು 1 ಬ್ಯಾಗ್ ಜಾಸ್ತಿ ಮಾಡ್ಕೊಳ್ತಾರೆ. ಒಂದು 2 ಬ್ಯಾಗ್ ಯೂರಿಯಾ, 1 ಬ್ಯಾಗು ರಾಕ್ ಫಾಸ್ಫೇಟು. ಸೊ ಇತ್ತೀಚಿನ ವರ್ಷಗಳಲ್ಲಿ ನಾವು ಫಾಸ್ಫರಸ್ ಕೊಡೋದನ್ನು ಕಡಿಮೆ ಮಾಡಿದ್ದಾವೆ. DAP ಮಿಕ್ಸರ್ ಅಂತ ಹೇಳ್ತಾರೆ ರೈತರೆಲ್ಲ, ಸೊ ಅದನ್ನು ಕಡಿಮೆ ಮಾಡಿದ್ದಾವೆ. ಸೊ ಯೂರಿಯಾ ಮತ್ತು ಪೊಟ್ಯಾಷನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ಸೊ ಅದರಿಂದ ಇಲ್ಲಿ ತೋಟಗಳಲ್ಲಿ ಉತ್ತಮ ಗೊಬ್ಬರ ನಿರ್ವಹಣೆಯಿಂದ ಇಳುವರಿ ಜಾಸ್ತಿ ಆಗ್ತಾಯಿದೆ. ಎರಡನೇದು ಒಂದು ಲಘು ಪೋಷಕಾಂಶಗಳ ಸಿಂಪಡಣೆ. ವರ್ಷಕ್ಕೆ 2 ಸಾರಿ ಆದ್ರೂ ಪೋಷಕಾಂಶಗಳನ್ನು ಸಿಂಪಡಣೆ ಮಾಡ್ತಾರೆ. ಸೊ ನಮ್ಮ ಸಂಸ್ಥೆಯಿಂದ ASR ಪೆಪ್ಪರ್ ಸ್ಪೆಷಲನ್ನು ರಿಲೀಸ್ ಮಾಡಿದ್ದೇವೆ. ಅದ್ರ ಜೊತೆ ಅವರು ಇದನ್ನು MAPಯನ್ನು ಹಾಕ್ಕೊಳ್ತಾರೆ 1 kg, ಅದು 1 kg ಹಾಕಿ ಹೊಡಿತಾರೆ. ಅಥವಾ MAP ಮತ್ತು MKP 1 kgಯನ್ನು ಸೆಪ್ಟೆಂಬರ್-ಅಕ್ಟೋಬರ್ ತಿಂಗಳಲ್ಲಿ ಹೊಡಿತಾರೆ. ಅಥವಾ ಬೇರೆ ಏನು ನಮ್ಮ ಈ ಪ್ರದೇಶದಲ್ಲಿ ಸಿಗುತ್ತೆ, ಸೊ ಟೆಕ್ನಾಲಜಿ ಅಂದರೆ ಬಯೋ 20, ಸೊ ಈ ರೀತಿ ಮೈಕ್ರೋನ್ಯೂಟ್ರಿಯೆಂಟನ್ನು ವರ್ಷಕ್ಕೆ 2 ಸಾರಿ ಆದ್ರೂ ಹೊಡಿತಾರೆ. ಮೇ-ಜೂನಲ್ಲಿ 1 ಸಾರಿ, ಸೆಪ್ಟೆಂಬರ್-ಅಕ್ಟೋಬರ್ನಲ್ಲಿ. ಸೊ ಏನು ಕಮರ್ಷಿಯಲಿ ಮೈಕ್ರೋನ್ಯೂಟ್ರಿಯೆಂಟ್ ಸಿಗುತ್ತೆ ಅದನ್ನು ಸುಧಾ ಸೇರಿಸ್ಕೊಂಡು ಹೊಡಿತಿದ್ದಾರೆ. ಸೊ ಇದು ಒಂದು ಗೊಬ್ಬರ ನಿರ್ವಹಣೆ ಅಥವಾ ಲಘು ಪೋಷಕಗಳ ನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದ್ರ ಜೊತೆಗೆ ವರ್ಷಕ್ಕೆ 1 ಸಾರಿ ಆದ್ರೂ ಕಾಂಪೋಸ್ಟನ್ನು ಕೊಡ್ತಾರೆ. ಸೊ ಅದರಿಂದ ಅವರ ತೋಟ ಯಾವಾಗಲೂ ಕಪ್ಪಾಗಿದೆ. ಅಲ್ಲಲ್ಲಿ ಚರಂಡಿ ವ್ಯವಸ್ಥೆಯನ್ನು ಸುಧಾ ಮಾಡ್ಕೊಂಡಿದ್ದಾರೆ. ಈ ಹಳದಿ ರೋಗ ನಿಲ್ಲಿಸ್ಕೋಬೇಕು ಅಂದರೆ ಚರಂಡಿ ವ್ಯವಸ್ಥೆ ಮುಖ್ಯ ಆಗುತ್ತೆ. ಎಲ್ಲೆಲ್ಲಿ ಅಥವಾ ಇಲ್ಲಿ ತೊಟ್ಲು ಗುಂಡಿಗಳಂತ ಮಾಡ್ತಾರೆ, ಅದನ್ನು ಕ್ಲೀನ್ ಮಾಡ್ಕೊಂಡಿರ್ತಾರೆ. ಸೊ ಇಷ್ಟನ್ನು ಮಾಡಿದ್ಮೇಲೆ ನೀರಾವರಿ ಬಹಳ
ಉತ್ತಮವಾಗಿ ಮಾಡ್ತಾ ಇರೋದು ನೀರಾವರಿ ವ್ಯವಸ್ಥೆಯನ್ನು ಪ್ರತಿ ಗಿಡಕ್ಕೆ ಅಥವಾ ಪ್ರತಿ ತೋಟಕ್ಕೆ ಈಗ ಮಿನಿ ಸ್ಪ್ರಿಂಕ್ಲರನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದರಿಂದ ಯಾವಾಗಲೂ ಬೇಸಿಗೆಯಲ್ಲಿ ನೀರನ್ನು ಚೆನ್ನಾಗಿ ಕೊಡೋದ್ರಿಂದ ಇವರು ರೊಬಸ್ಟಾನು ಸುಧಾ ಅರಬಿಕನ್ನು ಸುಧಾ ಈ ನೀರಾವರಿಯಿಂದನೇ ಅವರು ಹೂವನ್ನು ಅಳಿಸ್ಕೊಂಡು ಮೆಣಸಿಗೂ ನೀರು ಕೊಡ್ತಾರೆ. ಅದ್ರ ಜೊತೆಗೆ ರೊಬಸ್ಟಾ ಅಥವಾ ತಮ್ಮ ಅರಬಿಕಾ ತೋಟಗಳು ನೀರು ಕೊಟ್ಕೊಂಡು ಉತ್ತಮವಾಗಿ ಇಳುವರಿಯನ್ನು ಕುಯ್ತಾ ಇದ್ದಾರೆ. ಸೊ ಯಾವುದೇ ಕಡೆಯಿಂದ ಬಂದು ನೋಡಿದ್ರೆ ಈ ತೋಟ ಯಾವಾಗಲೂ ಕಪ್ಪಾಗಿ ಕಾಣುತ್ತೆ. ಸೊ ಅದಕ್ಕೆ ಮುಖ್ಯ ಕಾರಣ ಗೊಬ್ಬರ ನಿರ್ವಹಣೆ, ಕಾಂಪೋಸ್ಟನ್ನು ಹಾಕೋದು ಮತ್ತು ನೀರಿನ ನಿರ್ವಹಣೆ. ಅದ್ರ ಜೊತೆಗೆ ಅವರು ಡಿಸೀಸ್ ಮ್ಯಾನೇಜ್ಮೆಂಟ್ಗೆ ಭಾಳ ಒತ್ತು ಕೊಟ್ಟುಕೊಂಡು COCಯನ್ನು ಡ್ರಂಚ್ ಮಾಡ್ಕೊಳ್ತಾರೆ. ಸೊ 1% ಬೋರ್ಡೋವನ್ನು ಹೊಡ್ಕೊಳ್ತಾರೆ. ಸೊ ಇವೆರಡನ್ನು ಮತ್ತು ಯಾವುದಾದ್ರೂ ಕೀಟ ಕಂಡ್ರೆ ತಕ್ಷಣ ಅದಕ್ಕೆ ಇಮಿಡಾಕ್ಲೋರೋಫಿಡ್ ಇರ್ಬೋದು, ರೆಕಮೆಂಡೆಡ್ಗೆ ಏನು ಇನ್ಸೆಕ್ಟಿಸೈಡ್ಸ್ ಆಗುತ್ತೆ ಅದನ್ನು ಉಪಯೋಗಿಸ್ಕೊಂಡು ಹುಳುಗಳನ್ನು ಇತ್ತೀಚೆಗೆ ನಮ್ಮ ಸಮಸ್ಯೆಗಳು ಕಾಣ್ತಾ ಇಲ್ಲ. ಮೊದಲೆಲ್ಲ ಬಂದಾಗ ನೋಡ್ತಾ ಇದ್ವಿ, ಸೊ ಕಾಣ್ತಾ ಇಲ್ಲ. ನಮ್ಮ ಸಂಸ್ಥೆಯ ಜೊತೆ ಸುಮಾರು ವರ್ಷಗಳಿಂದ ಒಡನಾಟ ಇಟ್ಕೊಂಡಿದ್ದಾರೆ. ಬಹಳ ಆ್ಯಕ್ಟಿವ್ ಫಾರ್ಮರ್. ಇವ್ರ ತಂದೆ ಒಂದು ಸ್ಟೇಟ್ ಅವಾರ್ಡಿ, ಭತ್ತದಲ್ಲಿ ಅವರು ಉತ್ತಮ ಬೆಳೆಗಾರರೊಂದನ್ನು ಗುರುತಿಸ್ಕೊಂಡಿದ್ದಾರೆ. ಸೊ ಆನಂತರ ಅವ್ರ ಮಗನೂ ಸುಧಾ, ಈ ಮೊಹಮ್ಮದ್ ರಾಜಾ ಅವರು ಸುಧಾ ಬಹಳ ನಮ್ರತೆಯಿಂದ ಕೃಷಿಯನ್ನು ಮಾಡ್ತಾ ಇರೋದ್ರಿಂದ ಅವ್ರ ತೋಟವನ್ನು ಬಂದು ನೋಡಿದಾಗ ಖುಷಿ ಆಗುತ್ತೆ. ಮತ್ತು ತುಂಬ ಜನ ರೈತರು ಇಲ್ಲಿ ಬಂದು ನೋಡ್ತಿದ್ದಾರೆ. ಮತ್ತು ಇವರು ಬೇರೆ ಸಂಘಗಳಿದೆ, ಈಗ 7B ಅಂತ ಒಂದು ಟೀಮ್ ಆಗಿದೆ. ಅದರಲ್ಲಿ ಎಲ್ಲೆಲ್ಲಿ ಏನೇನು ಆ್ಯಕ್ಟಿವಿಟಿ ಇರುತ್ತೆ, ತಿಂಗಳಲ್ಲಾದರೂ ಒಂದು ದಿನ ಬೇರೆ ತೋಟಗಳನ್ನು ಹೋಗಿ ನೋಡ್ಕೊಂಡು ಬರ್ತಿದ್ದಾರೆ. ಸೊ ಅವ್ರ ಜೊತೆನೂ ಸುಧಾ ಸಂಪರ್ಕ ಇಟ್ಕೊಂಡು ಈ ಟೆಕ್ನಾಲಜಿಗಳನ್ನು ಅಡಾಪ್ಟ್ ಮಾಡಿಕೊಂಡು ತಮ್ಮ ತೋಟ ಉತ್ತಮವಾದ ಇಳುವರಿಯನ್ನು ತೆಗಿತಾ ಇದ್ದಾರೆ. ಒಂದು 7 ರಿಂದ 8 ಟನ್, ಒಂದು 25-30 ಎಕರೆ ತೋಟ ಇರ್ಬೋದು. ಇದು 7 ರಿಂದ 8 ಅಥವಾ 9 ಟನ್ಗಿಂತ ಜಾಸ್ತಿ ಮೆಣಸನ್ನು ಕುಯ್ತಿದ್ದಾರೆ. ಕಾಫಿಯನ್ನು ಒಂದು 20-25 ಬ್ಯಾಗಷ್ಟು ಕಾಫಿಯನ್ನು ಅರಬಿಕಾ ಕಾಫಿ ಕುಯ್ತಾರೆ. 30 ರಿಂದ 35 ಬ್ಯಾಗಷ್ಟು ರೊಬಸ್ಟಾ ಕಾಫಿ ಒಂದು ಎಕರೆಯಲ್ಲಿ ಕುಯ್ತಾ ಇದ್ದಾರೆ. ಓವರಾಲ್ ಹೇಳಬೇಕು ಅಂದರೆ ಉತ್ತಮವಾದ ಆದಾಯವನ್ನು ಪಡೀತಾ ಇದ್ದಾರೆ, ಉತ್ತಮವಾದ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಸೊ ಅದರಿಂದ ಸಮಸ್ಯೆಗಳು ಕಡಿಮೆ ಇದೆ. ಸೊ ಮತ್ತು ಈ ತೋಟದಲ್ಲಿ ಕೆಲವು ಡೈವರ್ಸಿಟಿಗಳನ್ನು ಸುಧಾ ನಾವು ನೋಡಿದ್ವಿ. ಕೊತ್ತು ಉದ್ದ ಇರೋದು, ಕೊತ್ತಿನ ಸಂಖ್ಯೆ ಜಾಸ್ತಿ ಇರೋ ತಳಿಗಳನ್ನು ಇಲ್ಲಲ್ಲೇ ನಾವು ನೋಡ್ತಾ ಇರೋ ತಂದೆಯನ್ನು ಕೇಳ್ತಾ ಇದ್ವಿ, ಇದು ಎಲ್ಲಿಂದ ಬಂತು ಅಂತ. ನಾನು ಹಿಂದೆ ಎಲ್ಲ ಕೆಲವು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅದರಿಂದ ಇಲ್ಲಿ ಕೆಲವು ಬಳ್ಳಿಗಳನ್ನು ತಂದು ಹಾಕಿದ್ದೇನೆ. ಸೊ ಆ ಬಳ್ಳಿಗಳು ಇತ್ತೀಚೆಗೆ ಇಳುಗಳು ಬಂದಾಗ ಗೊತ್ತಾಗ್ತಾ ಇದೆ, ಉದ್ದ ಇರುತ್ತೆ. ಸೊ ನಮ್ಮ ಪಂದಿಯೂರು ಒಂದುಗಿಂತ ಉದ್ದ ಅಂದರೆ ಜಾಸ್ತಿ ಕೊತ್ತು ಬಿಡುವಂಥ ತಳಿಗಳು ಸಿಕ್ಕಿದೆ ಇಲ್ಲಿ. ಸೊ ಅದನ್ನು ಸುಧಾ ನಾವು PPFRಗೆ ಅಪ್ಲೈ ಮಾಡಲಿಕ್ಕೆ ನೋಡ್ತಾ ಇದ್ದಾವೆ. ಸೊ ಅದನ್ನು ಸುಧಾ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದಾರೆ. ಸೊ ಇದು ಬಹಳ ನನ್ನಲ್ಲಿ ಅವರಲ್ಲಿ ಕಂಡಿದ್ದಂತ ಹೇಳಿದರೆ ತುಂಬ ಕೃಷಿ ಬಗ್ಗೆ ಬಹಳ ಇಷ್ಟ ಇದೆ. ಸೊ ಕೃಷಿ ಯಾರು ಚೆನ್ನಾಗಿ ಮಾಡ್ತಾರೆ ಆ ತೋಟಗಳನ್ನು ಇವರು ನೋಡ್ತಾರೆ. ಸೊ ಸುಮಾರು ರೈತರು ಈ ತೋಟವನ್ನು ಬಂದು ನೋಡ್ಕೊಂಡು ಹೋಗಿ ಸೊ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಮೆಣಸು ಸುಧಾ ಇಲ್ಲಿ ತುಂಬ ಚೆನ್ನಾಗಿದೆ. ವೀಕ್ಷಕರು, ಎಷ್ಟೊತ್ತು ನಮಗೆ ಕುಡ್ಲಿಪೇಟೆ ರೈತರಾಗಿರುವಂಥ ಶ್ರೀ ಮೊಹಮ್ಮದ್ ರಾಜಾ ಅವರು ಹೇಳ್ತಾ ಇದ್ರು, ಈ ಕಾಳು ಮೆಣಸೆ ಅಂತಂದರೆ ಭಾಳ ಸೂಕ್ಷ್ಮವಾದ ಬೆಳೆ. ಇದಕ್ಕಾಗಿ ನಾವು ಬಂದಿರುವಂಥ ಆಳುಗಳನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು. ಕಾಲಕ್ಕೆ ನೀರಿನ ನಿರ್ವಹಣೆ ಸರಿಯಾಗಿ ಮಾಡಬೇಕು, ಗೊಬ್ಬರಗಳನ್ನು ಸರಿಯಾಗಿ ಕೊಡಬೇಕು, ಮತ್ತು ಸ್ಪ್ರೇಗಳನ್ನಂತೂ ಕಂಟಿನ್ಯೂಯಸ್ ಆಗಿ ಟೈಮಿಗೆ ಏನು ರೆಕಮೆಂಡ್ ಇದೆ ಅದನ್ನು ಕೊಡಲೇಬೇಕು ಅನ್ನೋದು ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರು. ಹಾಗೆ ಈ ಕಂತಿನ 2ನೇ ಭಾಗವಾಗಿ ಡಾಕ್ಟರ್ ಅಂಕೇಗೌಡ ಸರ್ ಅವರು ನಮಗೆ ಹೇಳ್ತಾ ಇದ್ರು, ಈ ರೈತರ ಸ್ಪೆಷಾಲಿಟಿ ಏನು, ಈ ತೋಟದಲ್ಲಿ ಅವ್ರು ಏನು ಉತ್ತಮ ಬೇಸಾಯ ಕ್ರಮಗಳನ್ನು ಮಾಡಿದ್ದಾರೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.